ಎಲ್ಲರಿಗೂ ನಮಸ್ತೆ. ಶೃಂಗೇರಿ ವಿಧಾನಸಭೆ ಕ್ಷೇತ್ರ ಜನರೊಂದಿಗೆ ಜನತಾದಳ ಅನಿಲಣ್ಣ ಸ್ವಲ್ಪ ನಿಖಿಲ್ ಕಂಟ್ರೋಲ್ ಕುಮಾರಸ್ವಾಮಿ ನೋಡ್ಕೊಳ್ಳಿ. ಅವರು ಶೃಂಗೇರಿ ಅಧ್ಯಕ್ಷರು, ನಮ್ಮ ಹುಡುಗರೆಲ್ಲ ಉಪಾಧ್ಯಕ್ಷರು ಒಳ್ಳೆ ಹಾಗೂ ಹುಡುಗರು ನಿನ್ನೆಯಿಂದ ಕಾರ್ಯಕರ್ತರು ಬಹಳ ಕಷ್ಟಪಟ್ಟಿದ್ದಾರೆ. ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರ ಅಭಿಮಾನಿಗಳಿದ್ದಾರೆ. ಆದ್ರಿಂದ ಯಾವುದೇ ಒತ್ತಡ ಬೇಡ. ಅವರಿಗೂ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ವೇದಿಕೆ ಬಹಳ ಚೆನ್ನಾಗಿದೆ, ಎದುರುಗಡೆ ಜನ ಇದ್ದಾರೆ, ಆದ್ರಿಂದ ಎಲ್ಲರೂ ಒಂದು ಶಿಸ್ತುಬದ್ಧವಾಗಿ ಮಾಡೋಣ. ಇದೇ ರೀತಿ ವಿಡಿಯೋಗಳಿಗಾಗಿ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸದಾ ನಿಮ್ಮ ಜೊತೆಯಲ್ಲಿ ಜನರೊಂದಿಗೆ ಜನತಾದಳ. ಜಿಲ್ಲೆಯಲ್ಲೂ ನಿಖಿಲ್ ಕುಮಾರಸ್ವಾಮಿ, ಲಕ್ಷಾಂತರ ಜನರ ಮಧ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ, ಜನರೊಂದಿಗೆ ಜನತಾದಳ. ಜನರೊಂದಿಗೆ ಜನತಾದಳ ಎಂಬ ಶೀರ್ಷಿಕೆಯಡಿ ಕಾರ್ಯಕರ್ತರ ಸಭೆ ಹಾಗೂ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು, ಮುಖಂಡರಿಗೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ, ವೇದಿಕೆ ಮೇಲಿರುವ ಎಲ್ಲ ಗಣ್ಯ ಮಹೋದಯರಿಗೂ ಸ್ವಾಗತವನ್ನ ಬಯಸ್ತಾ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಕಾರ್ಯಕ್ರಮವನ್ನ ಮುನ್ನಡೆಸ್ತಾ ಎರಡು ಚೇರ್ ತಗೊಂಬರಪ್ಪ. ಯುವ ನಾಯಕರಾದ ಕಾರ್ತಿಕ್ ಅವ್ರನ್ನ ವೇದಿಕೆಗೆ ಕರೀರಿ. ಒಂದು ಚೇರ್ ಕೊಡಿ, ಅಲ್ಲಿ ಲಾಸ್ಟಲ್ಲಿ ಚೇರ್ ಇದೆ ನೋಡಿ. ಹಾಗೆ ಮೇಘರ್ಷ ಯುವ ನಾಯಕ, ನಮ್ಮ ಮೇಘರ್ಷ ಯುವ ನಾಯಕರನ್ನ ವೇದಿಕೆ ಕರೀರಿ. ಚೇತನ್ ಶೃಂಗೇರಿ ಅವ್ರನ್ನ ಯುವ ನಾಯಕರುಗಳು, ಅರ್ಪಿತ್ 4 ಜನನ. ಯಾಕಂದರೆ ಹುಡುಗರು ಇಲ್ಲದೇ ಇದ್ದರೆ ಯಾವುದೇ ಕಾರ್ಯಕ್ರಮ ಆಗಲ್ಲ, ಯುವಕರೇ ಇರಬೇಕು. ನಮಗೇನಾದರೂ ಸಕ್ಸಸ್ ಆಗಬೇಕು, ಮುಂದೆ ನಾವೊಂದು ಸರಿಯಾದ ಅಧಿಕಾರಗಳನ್ನು ಪಂಚಾಯತಿ, ತಾಲೂಕ್ ಪಂಚಾಯತಿ ತೊಗೊಳ್ಬೇಕಂದ್ರೆ ಯುವಕರು ಬೇಕಾಗ್ತೀರಿ. ದಯವಿಟ್ಟು ಆ ಚೇರ್ ಹಾಗೆ ಎತ್ಕೊಳ್ಳಿ. ಅನಿಲಣ್ಣ ಮೇಲೆ ಬರ್ತೀಯ? ಅನಿಲ್ ಅಲ್ಲೇ ಇರ್ತೀರ, ಮಾನಿಟರ್ ಮಾಡ್ತೀರಿ. ಕಾರ್ಯಕ್ರಮವನ್ನ ಮುನ್ನಡೆಸುತ್ತಾ, ಬಂಧುಗಳೇ, ಉಳ್ಳವರು ಶಿವಾಲಯವನ್ನು ಕಟ್ಟುವರು, ನಾನೇನು ಕಟ್ಟಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ಶಿರವೇ ಹೊನ್ನ ಕಳಸವಯ್ಯ ಎಂಬ ಬಸವಣ್ಣನವರ ವಚನದಂತೆ ಕಾರ್ಯಕ್ರಮಕ್ಕೆ ಉದ್ವಿಕ್ತವಾದ ಚಾಲನೆಯನ್ನ ನೀಡಲಿಕ್ಕೆ ಪ್ರಾರ್ಥನೆಯ ಮುಖಾಂತರ ಶ್ರೀಮತಿ ನಾಗಲಕ್ಷ್ಮಿ ಮತ್ತು ತಂಡದವರು ದಯಮಾಡಿ ವೇದಿಕೆಯತ್ತ ಆಗಮಿಸಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದೆವು. ನಾಗಲಕ್ಷ್ಮಿ ಮತ್ತು ತಂಡದವರು ಪ್ರಾರ್ಥನೆ ಮುಖಾಂತರ ಕಾರ್ಯಕ್ರಮಕ್ಕೊಂದು ದೈವಿ ಕಳೆ ತರಬೇಕು ಅಂತ ಕೇಳ್ಕೊಳ್ತಾ ಇದ್ದೆವು. ಶಾರದಾ ಶಾರದಾಂಬೋಜವದನ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾರ್ಕಂ ಸನ್ನಿಧಿಃ ಸನ್ನಿಧಿಂ ಕ್ರಿಯಾತ್ ಸನ್ನಿಧಿಃ ಸನ್ನಿಧಿಂ ಕ್ರಿಯಾತ್ ಸ್ಮೃತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಲೋಕಶಂಕರಂ ವಿದ್ಯಾನಿಧಿ ಸ್ಮಭಿನವಃ ಅವಿದ್ಯಾದ್ವಿಪಪಂಚಸ್ಯ ಜಯತ್ಯಸ್ಯ ಜಗದ್ಗುರುಃ ಜಯತ್ಯಸ್ಯ ಜಗದ್ಗುರುಃ ಜಯತ್ಯಸ್ಯ ಜಗದ್ಗುರುಃ ಭಾರತೀ ಪದಮಾರೂಢಂ ಭಾರತೀ ಪದಭೂಷಿತಂ ಭಾರತೀ ಕರುಣಾಪಾತ್ರಂ
ಭಾರತೀ ತೀರ್ಥಮಾಶ್ರಯೇತ್ ಭಾರತೀ ತೀರ್ಥಮಾಶ್ರಯೇತ್. ಪ್ರಾರ್ಥನೆಯನ್ನ ಹಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ದೈವಿಯ ಕಳೆಯನ್ನು ತಂದಂತ ಶ್ರೀಮತಿ ನಾಗಲಕ್ಷ್ಮಿ ಮತ್ತು ತಂಡದವರಿಗೆ ಧನ್ಯವಾದಗಳು. ಬಂಧುಗಳೇ, ಕನ್ನಡ ನಾಡಿನ ಏಕೈಕ ಕನ್ನಡಿಗರ ಪಕ್ಷ, ಪ್ರಾದೇಶಿಕ ಪಕ್ಷ, ರೈತರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸ್ತಕ್ಕಂಥ ಯಾವುದಾದ್ರೂ ಪಕ್ಷ ಕರ್ನಾಟಕದಲ್ಲಿದ್ದರೆ ಅದು ಜಾತ್ಯತೀತ ಜನತಾದಳ. ಆ ನಿಟ್ಟಿನಲ್ಲಿ ರೈತರಿಗೆ ಒಂದು ಗೌರವ ಸೂಚಿಸಬೇಕು ಅಂತ ಹೇಳಿ ಇದೀಗ ಬಂಧುಗಳೇ, ಇದೀಗ ಕಾರ್ಯಕರ್ತರ ಸಭೆ ಹಾಗೂ ಸದಸ್ಯತ್ವ ನೋಂದಾವಣಿ ಅಭಿಯಾನಕ್ಕೆ ಆಗಮಿಸಿದಂಥ ಎಲ್ಲ ಗಣ್ಯ ಮಾನ್ಯರಿಗೆ, ಕಾರ್ಯಕರ್ತರಿಗೆ ಹಾಗೂ ಮುಖಂಡರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಲಿಕ್ಕೆ ನಮ್ಮ ನಾಯಕರಾದಂಥ ಶ್ರೀಯುತ ಶ್ರೀ ವಿನಯ್ ಕಣಿವೆಯವರು, ಕೋರ್ ಕಮಿಟಿಯ ಕಾರ್ಯಾಧ್ಯಕ್ಷರು, ಇವರು ಸ್ವಾಗತಿಸಬೇಕು ಅಂತ ಮನವಿಯನ್ನು ಮಾಡಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ JDS ಕುಟುಂಬದ ಬಂಧುಗಳೇ, ಈ ರಾಜ್ಯ ಕಂಡಂಥ ಹಿರಿಯ ನಾಯಕರು, ದೇಶದ ಮಾಜಿ ಪ್ರಧಾನಿಗಳು ಆದಂಥ HD ದೇವೇಗೌಡರನ್ನು ಸ್ಮರಿಸುತ್ತಾ, ಅವರ ಮೊಮ್ಮಗರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡು ಪಕ್ಷದ ಸಂಘಟನೆಯತ್ತ ಮುಖ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ತುಂಬ ಹರ್ಷದ ವಿಷಯ. ಜೊತೆಗೆ ಚುನಾವಣೆಯನ್ನು ಈಗಾಗಲೇ 3 ಚುನಾವಣೆಯನ್ನು ಎದುರಿಸಿ ಅಲ್ಲಿ ಸೋಲನ್ನು ಅನುಭವಿಸಿದರೂ ಕೂಡ ಎದೆಗುಂದದೆ ಮುನ್ನುಗ್ತಾ ಇರ್ತಕ್ಕಂಥ ರೀತಿಗೆ ನಾವೆಲ್ಲರೂ ಶ್ಲಾಘನೆಯನ್ನು ವ್ಯಕ್ತಪಡಿಸಲೇಬೇಕಾಗ್ತದೆ. ಹಾಗೆ ಅವರನ್ನು ಈ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ಶೃಂಗೇರಿ ಕ್ಷೇತ್ರದ ಸಭೆಗೆ ಆಗಮಿಸ್ತಾ ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ JDSನ ಶೃಂಗೇರಿ ಕ್ಷೇತ್ರ ಘಟಕದ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಅವರು ಒಂದು ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು. ಈಗ ವೆಂಕಟೇಶಣ್ಣನವರು ಮತ್ತು ಸುಧಾಕರ್ ಶೆಟ್ಟರ್ ಸೇರಿ ಆ ಕಾರ್ಯವನ್ನು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಡ್ತೇನೆ. ಹಾಗೆ ಇತ್ತೀಚೆಗೆ ನಮ್ಮನ್ನೆಲ್ಲ ಅಗಲಿದಂಥ ಶೃಂಗೇರಿ ಕ್ಷೇತ್ರದ ಹಿರಿಯ ರಾಜಕಾರಣಿಗಳು, ಮುತ್ಸದ್ದಿ ರಾಜಕಾರಣಿಗಳು ಆದಂಥ HD ರಾಜೇಂದ್ರಣ್ಣನವರಿಗೆ ನಿಖಿಲ್ ಕುಮಾರಸ್ವಾಮಿಯವರು ಅವರ ಫೋಟೋಗೆ ಪುಷ್ಪನಮನವನ್ನು ಮಾಡಿ ಹಾಲು ಕೊಟ್ಟಿದ್ದಾರಲ್ಲ, ಅದೊಂದು ಸನ್ಮಾನ ಪ್ರಕಾಶ್ ಅವರಿಗೂ ಅವರನ್ನು ಹೊರತುಪಡಿಸಿ ಉಳಿದವರೆಲ್ಲ ಇಲ್ಲೇ ನಿಲ್ಲಬೇಕು. ಪುಷ್ಪ ನಮನದ ನಂತರ
ಕುಟುಂಬಕ್ಕೆ ಶಾಂತಿಯನ್ನು ಕೋರಿ 1 ನಿಮಿಷದ ಮೌನಾಚರಣೆಯನ್ನು ಪ್ರಾರಂಭ ಮಾಡೋಣ. ಮೇಘರ್ಷ ಅವರು ನೀಡಬೇಕು.
ಕೊಪ್ಪ ತಾಲೂಕು ಅಧ್ಯಕ್ಷರಾದಂಥ ರಾಮಸ್ವಾಮಿ ಕಗ್ಗ ಅವರಿದ್ದಾರೆ, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಿರಿಯ ನಾಯಕರಾದಂಥ ಬಾಳೆಹೊನ್ನೂರಿನ ಗೋವಿಂದೇಗೌಡರಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಇನ್ನೊಬ್ಬ ಹಿರಿಯ ನಾಯಕರಾದಂಥ ಮಂಜುನಾಥ್ ಗಂಡ್ಗಟ್ಟ ಅವರಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಶೃಂಗೇರಿ ಭಾಗದ ಮಹಿಳಾ ಮುಖಂಡರಾದಂಥ ಕುಸುಮ ಅವರಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ SC ಘಟಕದ ಅಧ್ಯಕ್ಷರಾದಂಥ ವಾಸಪ್ಪ ಕೊಂಚೂರು ಅವರಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ನರಸಿಂಹರಾಜಪುರ ತಾಲೂಕಿನ ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್ ಅವರಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಹಿಂದುಳಿದ ವರ್ಗದ ಕ್ಷೇತ್ರ ಅಧ್ಯಕ್ಷರಾದಂಥ ಉದಯ್ ಸುವರ್ಣ ಅವರಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಅನಿಲ್ ನಾರ್ವೆ ಅವರಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಬದ್ರಿಯಾ ಮೊಹಮ್ಮದ್ ಅವರಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ವೇದಿಕೆಯ ಮೇಲೆ ಹೊಸೂರು ಸುರೇಶ್ ಅವರಿದ್ದಾರೆ, ಸುಭಾಷ್ ಶೆಟ್ಟರ್ ಇದ್ದಾರೆ, ದೇವೇಂದ್ರಣ್ಣ ಅವರಿದ್ದಾರೆ, ಸುಮಾ ಅರುಣ್ ಇದ್ದಾರೆ, ಶಿವಶಂಕರ್ ಭಟ್ರಿದ್ದಾರೆ, ವಿವೇಕಾನಂದ್ ಪುಷ್ಪಲತಾ ಅವರಿದ್ದಾರೆ, ಸುಭಾನ್ ಎನ್ನಾರ್ಪುರದವರಿದ್ದಾರೆ, ಶಿವದಾಸ್ ಎನ್ನಾರ್ಪುರ ಇದ್ದಾರೆ, ಕಳಸಪ್ಪ HS ಇದ್ದಾರೆ, ಸಂಜಯ್ SS ಇದ್ದಾರೆ, ಮೇಘರ್ಷ ಮತ್ತು ಕಾರ್ತಿಕ್ ಇದ್ದಾರೆ, ಚೇತನ್ ಮತ್ತು ಅರ್ಪಿತ್ ಇದ್ದಾರೆ. ಹಾಗೆ ಬಾಳೆಹೊನ್ನೂರು ಹೋಬಳಿ ಅಧ್ಯಕ್ಷರಾದಂಥ ದೀಪಕ್ ಮರಿಗೌಡರಿದ್ದಾರೆ. ಎಲ್ಲರನ್ನೂ ಹೃತ್ಪೂರ್ವಕವಾಗಿ ಈ ಸಭೆಗೆ ನಾನು ಸ್ವಾಗತಿಸ್ತೇನೆ. ಹಾಗೆ ಮುಂದೆ ಕುಳಿತಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳಿಗೆ, ಬೇರೆ ಬೇರೆ ಕಡೆಗಳಿಂದ ಆಗಮಿಸಿರ್ತಕ್ಕಂಥ ಗಣ್ಯರಿಗೆ, ಮಹಿಳೆಯರಿಗೆ, ಹಾಗೆ ರಾಜ್ಯ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕನ್ಯಾಕುಮಾರಿಯವರು, ಪೂರ್ಣಿಮಾ ಅವರಿದ್ದಾರೆ, ಅವರನ್ನು ಕೂಡ ಶೃಂಗೇರಿ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಎಲ್ಲ ಶೃಂಗೇರಿ ತಾಲೂಕು ಅಧ್ಯಕ್ಷರಾದಂಥ ಭರತ್ ಗಿಣ್ಕಲ್ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನರೇಂದ್ರ ಅವರು ಬಂದಿದ್ದಾರೆ ತರೀಕೆರೆಯಿಂದ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಹಿರಿಯ ಉಪಾಧ್ಯಕ್ಷರಾದಂಥ ಜ್ವಾಲನಯ್ಯನವರಿದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಕೂಸ್ಕೊಳ್ಳಿ ಮಂಜಣ್ಣವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತೇನೆ. ಕೋರ್ ಕಮಿಟಿಯ ಸದಸ್ಯರಾದ ವೆಂಕಪಾಚಾರ್ ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತೇನೆ. ಆಶಾಲತಾ ಜೈನ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಅವರು ಕೂಡ ಆಗಮಿಸಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಯಾರದಾದರೂ ಹೆಸರು ಬಿಟ್ಟೋದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ, ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಹಿರಿಯರಿಗೆ, ಕಿರಿಯರಿಗೆ, ಮಾತೆಯರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ. ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿದ ಶ್ರೀತ ವಿಶೇಷವಾಗಿ ಇಲ್ಲಿ ನಡೆದಂಥ ಸುದ್ದಿಯನ್ನು ಹೊರ ಪ್ರಪಂಚಕ್ಕೆ ತಗೊಂಡು ಹೋಗ್ತಕ್ಕಂಥ ಪತ್ರಕರ್ತರ ಮಿತ್ರರಿದ್ದಾರೆ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ನಿಮಗೆ ಎಲ್ಲರಿಗೂ ರಕ್ಷಣೆ ನೀಡಲಿಕ್ಕೆ ಬಂದಿರತಕ್ಕಂಥ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿದ ವಿಶೇಷವಾಗಿ ಪ್ರಿಂಟ್ ಮೀಡಿಯಾ ಮತ್ತು ವಿಜುವಲ್ ಮೀಡಿಯಾ ಎಲ್ಲ ಪತ್ರಕರ್ತರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತ ವಿನಯ್ ಕಣಿವೆ ಅವರಿಗೆ ಸ್ವಾಗತವನ್ನು ಕೋರಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ಇದೀಗ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಮ್ಮ ನಾಯಕರಾದಂಥ ಸುಧಾಕರಣ್ಣ ಅವರು ನಡೆಸ್ಕೊಡ್ಲಿದ್ದಾರೆ. ದಯಮಾಡಿ ಅವ್ರನ್ನ ವೇದಿಕೆಗೆ ಕರೀತಾ ಇದ್ದೇವೆ. ಸ್ನೇಹಿತರೆ, ನನ್ನ ಮಾತಲ್ಲ ಇದು, ಸ್ಪೀಚಿಗೆ ಆಮೇಲೆ ಬರ್ತೇನೆ. ಯಾವುದೇ ಪಕ್ಷ ಯಾವುದೇ ಭಾಗದಲ್ಲಿ ಪ್ರಬಲವಾಗಿರಬೇಕಾದ್ರೆ ಅದಕ್ಕೆ ಕಾರಣ ಕಾರ್ಯಕರ್ತರು ಇಲ್ಲದೇ ಇದ್ದರೆ ಆ ಪಕ್ಷ ಖಂಡಿತ ಎಲ್ಲೂ ಬೆಳವಣಿಗೆ ಬರೋದಿಲ್ಲ, ಉಳಿಯೋದಿಲ್ಲ. ಆ ದಿಶೆಯಲ್ಲಿ ನಾನು ಒಂದು 5 ಜನನ ಹಿರಿಯ ಕಾರ್ಯಕರ್ತರನ್ನು ಗುರುತಿಸಬೇಕಂತ ನಾವು ಮನಸ್ಸಲ್ಲಿ ಒಂದು ನಿರ್ಧಾರ ಮಾಡಿದ್ದೆ.
ಅದಕ್ಕೆ 5 ಜನಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಮುಖಾಂತರ ಸಾಂಕೇತಿಕ, ಯಾಕೆಂದರೆ ಎಲ್ಲರೂ ನಮ್ಮಲ್ಲಿ ಭಾಳ ಹಳಬರಿದ್ದೀರಿ, ಆದರೆ ಕೆಲವರು ಭಾಳ ಹೇಳಿದ್ದಾರೆ. ಅವ್ರನ್ನ 5 ಜನನ ನೆನ್ಪು ಮಾಡ್ಕೊಳ್ತೇನೆ. ಒಂದು ಜ್ವಾಲಾನಯನವರು, ದಯವಿಟ್ಟು ವೇದಿಕೆ ಬರಬೇಕು. 5 ತಗೊಂಡೋಗಿ ಒಟ್ಟಿಗೆ ಕೊಡಿ. ಜ್ವಾಲಾನಯನವರು ವೇದಿಕೆ ಮೇಲೆ ಬರಬೇಕು. ಶಿವಶಂಕರ್ ಭಟ್ರು, ಕಲ್ಲಗುಡ್ಡೆ ಶಿವಶಂಕರ್ ಭಟ್ರು, ಸುಭದ್ರಮ್ಮ ಅವರ ಹೆಸರು ಒಟ್ಟಿಗೆ ಇರಲಿ, ಅವ್ರು ಒಟ್ಟಿಗೆ ಹಾಕ. ಬೆಳ್ಳಪ್ಪಗೌಡರು ಹಾಸನದಲ್ಲಿ ಸಹಿತ JDS, ಇಲ್ಲಿ ಸಹಿತ JDS ಅವರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕಡ್ಲೆಮಕ್ಕಿ ಗೋವಿಂದೇಗೌಡರು, 5 ಜನ ಒಟ್ಟಿಗೆ ಹಾಕಿ ಅವರಿಗೆ. ಕಡ್ಲೆಮಕ್ಕಿ ಗೋವಿಂದೇಗೌಡರು, ಇದೇನೆಂದರೆ ಒಂದು ಸಾಂಕೇತಿಕವಾಗಿ ಇದನ್ನು ಮಾಡ್ತೇವೆ. ನಮ್ಮ ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರಾದ ಮಂಜಣ್ಣವರು ವೇದಿಕೆ ಮೇಲೆ ಬರಬೇಕು. 5 ಜನನ ಸಾಂಕೇತಿಕವಾಗಿ ಪಕ್ಷ ಒಂದು ಯಾವುದೇ ಕಾರ್ಯಕರ್ತರನ್ನ ಮರೆಯಲ್ಲ ಅನ್ನೋದನ್ನು ಸಾಂಕೇತಿಕವಾಗಿ ಗುರುತಿಸುವ
ಭಾಗದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಫೋಟೋನ ಮನೆ ಮನೆಗೆ ಇಟ್ಟಿದ್ದೇನೆ. 1118 ಫೋಟೋಗಳು ಮನೆಗಳು ಇವತ್ತು ನಮ್ಮ ಭಾಗದಲ್ಲಿ ಇದ್ದಾವೆ. 1118 ಫೋಟೋ ಇದೆ. ಅದನ್ನು ಸಾಂಕೇತಿಕವಾಗಿ ಇವತ್ತು 3ನೇ ಮರಿಮಗ ಅಥವಾ ಮಿನೇಚರ್ ಆಫ್ ದ ದೇವೇಗೌಡರು, ಸಣ್ಣ ಏನಂದರೆ ಅವರ ಮುಂದಿನ ಪೀಳಿಗೆ ಇದ್ದಾರೆ, ಅವರಿಗೆ ಆಯಿತು, ಅವರಿಗೆ ಅವರ ಕೈನಲ್ಲಿ 5 ಜನಕ್ಕೆ ಫೋಟೋ ಕೊಡಿಸ್ಬೇಕಂತ ತೀರ್ಮಾನ ಮಾಡಿದ್ದೇನೆ. ಒಂದು ಉಪೇಂದ್ರ ಗೌಡರು ವೇದಿಕೆ ಮೇಲೆ ಬರಬೇಕು, ವಾಸಣ್ಣನವರು ವೇದಿಕೆ ಮೇಲೆ ಬರಬೇಕು, ನರೇಂದ್ರ ತಾಯ, ಯಾಕೆ ನರೇಂದ್ರ ನಿಮಗೆ ಅಂದರೆ ನೀವು ಕಂಟಿನ್ಯೂ ಮಾಡಬೇಕು ಅದನ್ನು ತರೀಕೆರೆಯಲ್ಲಿ ಅಂತ ಬನ್ನಿ. ನರೇಂದ್ರ ಅವರು, ಯಾಕಂದರೆ ನಾವೆಲ್ಲರೂ ಆ ಬೇರಿನಿಂದ ನಿಂತಿದ್ದೇವೆ. ವಾಸಣ್ಣ ವೇದಿಕೆ ಮೇಲೆ ಬರಬೇಕಂದೆ, ಉಪೇಂದ್ರ ಅವರು ವೇದಿಕೆ ಮೇಲೆ ಬರಂದೆ, ಕವಡೆಕಟ್ಟೆ ರವೀಂದ್ರ ಅವರು, ಕವಡೆಕಟ್ಟೆ ರವೀಂದ್ರ, ನಮಗೆ ಕವಡೆಕಟ್ಟೆ ರವೀಂದ್ರ ಬಂದಿದ್ದಾರಾ? ಫಾಸ್ಟ್ ಬರಬೇಕು ರವೀಂದ್ರ. ಕವಡೆಕಟ್ಟೆ ರವೀಂದ್ರ ಅವರು ವೇದಿಕೆ ಮೇಲೆ ಬರಬೇಕು. ಕವಡೆಕಟ್ಟೆ ರವೀಂದ್ರ ಅವರು ವೇದಿಕೆ ಮೇಲೆ ಬರಬೇಕು. ಎಲ್ಲರೂ ಫೋಟೋ ಇಟ್ಕೊಂಡು ನಿಲ್ಬೇಕು. ಅದನ್ನು ಅಚ್ಯುತ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬನ್ನಿ, ನೀವು ಕೊಟ್ಟಿದ್ದು ನಿಮಗೆ ಫಾಸ್ಟ್ ಬರಬೇಕು. ಏನು ಒಳ್ಳೆ ಜನಕ್ಕೆ ಕನ್ನಡಕ ಕೊಟ್ಟಿದ್ದೀವಿ ಇದುವರೆಗೆ. ಈ ಸರಿ ಮೊನ್ನೆ 3 ಕ್ಯಾಂಪ್ನಿಂದ 384 ಕನ್ನಡಕ ಕೊಡ್ತಾ ಇದ್ದೇವೆ. ಆ 5 ಜನನ ಇವತ್ತು 4 ಜನ ಇಲ್ಲಿ ಬಂದಿದ್ದಾರೆ. ಅದು ಸಾಂಕೇತಿಕ. ಸರ್ಜರಿ ಆದ ಶಿವಪ್ಪಣ್ಣನೂ ಅಲ್ಲಿದ್ದಾರೆ. ಶಿವಪ್ಪಣ್ಣ ಕೇಳ್ತಾ ಇದೆಯಾ? ಎದ್ದು ನಿಂತು ಬಿಡಿ, ಗೊತ್ತಾಗ್ಬಿಡುತ್ತೆ. ಮೊನ್ನೆ ಅವರಿಗೆ ಅಮ್ಮ ಫೌಂಡೇಶನಿಂದ ಸರ್ಜರಿ ಮಾಡಿಸಿದ್ದೇವೆ. ಇನ್ನು 4 ಜನಕ್ಕೆ ಸರ್ಜರಿ ಕನ್ನಡಕ ಕೊಟ್ಟಿದ್ದೇವೆ. ಬನ್ನಿ, ಬಂದು ಅವ್ರ ಪಕ್ಕದಲ್ಲಿ ನಿಂತ್ಕೊಂಬಿಡಿ. ಆ 4 ಜನರ ಹೆಸರು ಹೇಳ್ತೇನೆ. ಚುಕ್ ಬರ ಪ್ರಭಾ, ಹೆಸರು ಹೇಳ್ಬೇಕಾರದು ಇದೆಯಾ? ವೆಂಕಟೇಶ್ ಸಣ್ಣ ಬೆಟ್ಟಯ್ಯ, ವೆಂಕಟೇಶ್ ಸಣ್ಣ ಬೆಟ್ಟಯ್ಯ. ಸುಮಾ ವೈಫ್ ಆಫ್ ಸುಬ್ರಹ್ಮಣ್ಯ ಬಂದಿದ್ದಾರ? ಬನ್ನಿ, ಅಲ್ಲಿ ನಿಂತ್ಕೊಳ್ಳಿ. ಹಾಗೆ ಏನು ಇದ್ಯಾರು? ರವಿ 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 ಬನ್ನಿ. ಹಾಗೆ ಒಳ್ಳೆ ರೋಸಾ ಡಿಸೋಜಾ. ಈ 4-5 ಜನಕ್ಕೆ ಕನ್ನಡಕನ 4 ಜನಕ್ಕೆ ಕೊಡ್ತೇವೆ. ಬಾಕಿ ಅವರಿಗೆಲ್ಲ ಅತಿ ಶೀಘ್ರ ಅಂದರೆ ಬಂದಿದೆ, ಒಂದು ಸಭೆ ಮಾಡಿ ಕೊಡ್ತೇವೆ ಅದಕ್ಕೆ. ಕುಮಾರಸ್ವಾಮಿ ಆದ್ಮೇಲೆ ಕೊಡ್ತೀನಿ ಅಂತಾರೆ. ಉದ್ಘಾಟನೆ ತಗೊಂಡ್ಬಿಟ್ಟ, ಉದ್ಘಾಟನೆ ಮಾಡಿದ್ರೆ ಮಾತೇನು ಕೊಡೋದು ಬೇರೆಯವರಿಗೆ? ಉದ್ಘಾಟನೆ ತೊಗೊಳ್ಳ.
ಕಾರ್ಯಕ್ರಮದ ಬಹುಮುಖ್ಯವಾದ ಘಟ್ಟ. ಕಾರ್ಯಕ್ರಮವನ್ನು ಉದ್ಘಾಟಿಸುವುದು ದಯಮಾಡಿ ನಮ್ಮ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಹಾಗೂ ಮಾಜಿ ರಾಜ್ಯಾಧ್ಯಕ್ಷರು HK ಕುಮಾರಸ್ವಾಮಿಯವರು ಜ್ಯೋತಿಯನ್ನು ಬೆಳಗುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಉದ್ವಿಗ್ನವಾದ ಚಾಲನೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅದರೊಟ್ಟಿಗೆ ಎಲ್ಲ ವೇದಿಕೆ ಮೇಲಿರುವ ಗಣ್ಯ ಮಹಾದೇವರು ಅವರಿಗೆ ಕೈಯನ್ನು ಜೋಡಿಸ್ಕೊಡ್ಬೇಕು. ಜ್ಯೋತಿಯನ್ನು ಬೆಳಗುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಉದ್ವಿಗ್ನವಾದ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಶೃಂಗೇರಿ ಕ್ಷೇತ್ರದ ನಮ್ಮ ಪಕ್ಷದ ಹಿರಿಯರು ಕಾರ್ಯಕರ್ತರ ಸಭೆಯಲ್ಲಿ ಹಾಜರಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಯುವ ಮುಖಂಡರು, ನಮ್ಮ ಪಕ್ಷದ ರಾಜ್ಯ ಯುವಜನತಾ ದಳದ ಅಧ್ಯಕ್ಷರು ಅಂತ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರೇ, ಈ ಕಾರ್ಯಕ್ರಮದ ರೂವಾರಿ ನಮ್ಮ ಪಕ್ಷದ ಕೋರ್ ಕಮಿಟಿಯ ಸದಸ್ಯರಂತ ಶ್ರೀ ಸುಧಾಕರ್ ಶೆಟ್ಟರೆ, ನಮ್ಮೆಲ್ಲರ ಹಿರಿಯರು, ಈ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಮಂತ್ರಿಗಳಾಗಿ ಅತ್ಯಂತ ದಕ್ಷ ಚಿರಪರಿಚಿತ ಆಡಳಿತ ನೀಡಿದಂಥ ಶ್ರೀ ಗೋವಿಂದೇಗೌಡರ ಪುತ್ರ ಅಂತ ಶ್ರೀ ವೆಂಕಟೇಶ್ ಗೌಡ್ರೆ, ವೇದಿಕೆಯಲ್ಲಿ ಹಾಜರಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರೇ, ತಾಲೂಕು ಘಟಕಗಳ ಅಧ್ಯಕ್ಷರೇ, ವೇದಿಕೆ ಮೇಲೆ ಹಾಜರಿರ್ತಕ್ಕಂಥ ಮಾನ್ಯ ಎಲ್ಲ ಗೌರವಾನ್ವಿತ ನಾಯಕರೇ, ಎಲ್ಲ ಕಾರ್ಯಕರ್ತ ಬಂಧುಗಳೇ, ಎಲ್ಲ ಹಿರಿಯರೇ, ನಾನು ಹೆಚ್ಚು ಮಾತನಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇವತ್ತಿನ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿದೆ. ಒಂದು ಪಕ್ಷ ಸದೃಢವಾಗಿ ಸಂಘಟನೆ ಆಗಬೇಕಾದ್ರೆ ಪ್ರಾಥಮಿಕವಾಗಿ ನಾವು ಪಕ್ಷದ ಸದಸ್ಯತ್ವವನ್ನು ನೋಂದಾಯಿಸ್ಕೊಳ್ಬೇಕು. ಅದರ ಮೂಲಕ ಪಕ್ಷ ಸಂಘಟನೆಯನ್ನು ಮಾಡಬೇಕು. ಸದಸ್ಯತ್ವ ನೋಂದಣಿ, ಪಕ್ಷ ಸಂಘಟನೆ, ನಂತರ ಇವತ್ತಿನ ಏನು ಕಾಂಗ್ರೆಸ್ ಪಕ್ಷ ಸರ್ಕಾರ ಜನವಿರೋಧಿಯಾಗಿ ವರ್ತಿಸ್ತಾ ಇದೆ, ಅದರ ವಿರುದ್ಧ ಹೋರಾಟ ಮಾಡುವಂಥ ಶಕ್ತಿಯನ್ನು ನಾವು ಪಡೆದುಕೊಳ್ಬೇಕಾಗಿದೆ. ಇದಕ್ಕಾಗಿಯೇ ಮೂಲಭೂತವಾಗಿ ನಮ್ಮ ಪಕ್ಷದ ಸಭೆಯಲ್ಲಿ ಚರ್ಚೆಯಾದಂತೆ ನಮ್ಮೆಲ್ಲರ ಹಿರಿಯ ನಾಯಕರಂತ ಮಾನ್ಯ ದೇವೇಗೌಡರವರ ಆಕಾಂಕ್ಷೆ ಮೇರೆಗೆ, ಮಾನ್ಯ HD ಕುಮಾರಣ್ಣವರ ನಿರ್ದೇಶನದ ಮೇರೆಗೆ ಇವತ್ತು ನಾವು ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ನನಗಂತೂ ಅತ್ಯಂತ ಖುಷಿಯಾಯಿತು. ಕಾರಣ, ನಾನು ಸಕಲೇಶಪುರದವನು. ಸಕಲೇಶಪುರ ತಾಲೂಕು, ಶೃಂಗೇರಿ ತಾಲೂಕು ಹೆಚ್ಚು ಕಡಿಮೆ ಎಲ್ಲ ರೀತಿಯಲ್ಲೂ ಒಂದೇ ರೀತಿಯಲ್ಲಿರ್ತಕ್ಕಂಥದ್ದು. ಅಷ್ಟು ಸುಲಭ ಅಲ್ಲ ನಿಮ್ಮನ್ನೆಲ್ಲ ಕರೆಸೋದು, ನಾವು ಅಷ್ಟು ಸುಲಭ ಅಲ್ಲ. ನನಗೆ ಗೊತ್ತಿದೆ, ಸುಧಾಕರ್ ಶೆಟ್ಟರು ಭಾಳ ಮೋಡಿ ಮಾಡಿದ್ದಾರೆ. ನಾನು ನಮ್ಮ ನಿಖಿಲ್ ಅವ್ರಿಗೆ ಹೇಳ್ತಿದ್ದೆ, ಎಷ್ಟೊತ್ತಿಗಿದೆ ಫ್ಲೈಟು ಅಂತ. ಆ ಫ್ಲೈಟ್ ಹಿಡಿಬೇಕಾದ್ರೆ ನೀವು ಇಲ್ಲಿಂದ ಹೆಲಿಕಾಪ್ಟರ್ ಹೋಗಬೇಕಾಗುತ್ತೆ ಅಂತ ಹೇಳಿದೆ ನಾನು. ಆ ರೀತಿ ತಮ್ಮ ಪ್ರೀತಿ ವಿಶ್ವಾಸವನ್ನು ಗಳಿಸಿ ತಮ್ಮನ್ನೆಲ್ಲ ಸೇರಿಸಿದ್ದಾರೆ. ತಾವಿಲ್ಲಿ 2,000 ಜನ ಸೇರಿಸಿದ್ದೀರಲ್ಲ, ನಮ್ಮ ಚನ್ನರಾಯಪಟ್ಟಣ, ಹೊಳಲ್ಪುರ, ಕೇರ್ಪೇಟೆ ಭಾಗದಲ್ಲಿ ಇದು 10,000 ಸೇರಿದಾಗಿದೆ. 10,000 ಸೇರಿದಾಗಿದೆ ಅಂದರೆ ನಿಮ್ಮೆಲ್ಲರ ಮನಸ್ಸು, ವಿಶ್ವಾಸ ನಮ್ಮ ಪಕ್ಷದ ಮೇಲಿದೆ.
ನಮ್ಮ ನಿಖಿಲ್ ಅವರ ಮೇಲಿದೆ. ನನಗೆಲ್ಲ ಅರ್ಥ ಆಗ್ತಾಯಿದೆ ತಾವು ತೋರಿಸಿರ್ತಕ್ಕಂಥ ಅಭಿಮಾನ ಕಾರಣ ಈ ರಾಜ್ಯ ಅಧೋಗತಿಗೆ ಹೋಗ್ತಾ ಇದೆ. ಇವತ್ತು ಜನತಾದಳ ಅನಿವಾರ್ಯ ಆಗಿದೆ. ಜನತಾ ಪಕ್ಷ ಈ ಹಿಂದೆ ಏನು ಆಡಳಿತ ಮಾಡಿತ್ತು ನಮಗಷ್ಟು ಪರಿಚಯ ಇಲ್ಲ, ನಮ್ಮ ಯುವಕರಿಗೆ ಅಷ್ಟು ಪರಿಚಯ ಇಲ್ಲ. ಆದರೆ ತಮಗೆ 55-60 ವರ್ಷ ಮೀರಿದವರಿಗೆ ರಾಮಕೃಷ್ಣ ಹೆಗಡೆ ಅವರು ಹೇಗೆ, ಮನೆ ದೇವೇಗೌಡರು ಹೇಗೆ, ಮನೆ HD ಗೋವಿಂದೇಗೌಡರು ಹೇಗೆ ಆಡಳಿತ ಮಾಡ್ತಾಯಿದ್ರು. 83ರಲ್ಲಿ ನಮ್ಮ ಪಕ್ಷ ಸಮ್ಮಿಶ್ರ ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರವನ್ನು ನಮ್ಮ ದೇವೇಗೌಡರು ಹೆಗಡೆಯವರ ನೇತೃತ್ವದಲ್ಲಿ ಕಟ್ಟಿದಂಥ ರೀತಿ ಮಾಡಿದಂತೆ ಸೇವೆಗೆ 85ರಲ್ಲಿ 139 ಸೀಟ್ ಬಂದು 139 ಸೀಟು. ಸುಮ್ಮನೆ ಬರಲ್ಲ, ಜನೇನು ದಡ್ರಲ್ಲ, ಕಾರ್ಯಕರ್ತರೇನು ದಡ್ರಲ್ಲ. ಜನಪರ ಕಾರ್ಯಕ್ರಮಗಳು, ಜನಪರ ನಾಯಕರು, ಜನಪರ ಕಾರ್ಯಕ್ರಮಗಳ ಕುರಿತಾಗಿ ಅವರು ತೆಗೆದುಕೊಂಡಂಥ ನಿಲುವುಗಳು 139 ಸೀಟ್ ಬಂದ್ವಿ. ನಂತರ ಅಷ್ಟೇ ಬೇಸರ ಆಯಿತು. ನೀವೆಲ್ಲ ನೊಂದುಕೊಂಡಿದ್ದೀರಿ ಗೊತ್ತು ನಮಗೆ. ನಾವು ಕಚ್ಚಾಡಿ ದೂರ ಆಗಿ ನಾವು ಇಳಿದ್ವಿ. ಕಾಂಗ್ರೆಸ್ಸು 177 ಸೀಟ್ ಬಂತು ಈ ರಾಜ್ಯದಲ್ಲಿ. ನಮಗೆಲ್ಲ ನಮ್ಮ ಜ್ವಾಲಾಡಿಯವರಿಗೆಲ್ಲ ಚೆನ್ನಾಗಿ ಗೊತ್ತು. 177 ಸೀಟು 89ರಲ್ಲಿ. ಆ ಸರ್ಕಾರ ಪುರ ಎಷ್ಟು ಸೀಟ್ ಬರಬೇಕು ಸರಿಯಾಗಿ ಆಡಳಿತ ಮಾಡಿದರೆ 200ಕ್ಕೆ ಹೋಗಬೇಕಿತ್ತು. 177 ಇಳಿದದ್ದೆಷ್ಟಕ್ಕೆ 99ರಲ್ಲಿ 36ಕ್ಕೆ 36ಕ್ಕೆ ಅಂದರೆ ಆಡಳಿತವನ್ನು ಸರಿಯಾಗಿ ಮಾಡದೇ ಇದ್ದರೆ, ಜನಪರವಾಗಿ ನಾವು ನಿಲ್ಲದೇ ಇದ್ದರೆ ಜನ ಯಾವಾಗ ಹೇಗೆ ಬೇಕಾದರೂ ಪಾಠ ಕಲಿಸ್ತಾರೆ ಅನ್ನೋದಕ್ಕೆ ಅದೊಂದು ನಿದರ್ಶನ. ನಮ್ಮ ನಾಯಕರು ಇವತ್ತು ದೇವೇಗೌಡರು ಸಕ್ರಿಯವಾಗಿ ಹೊರಗಡೆ ಬರದೇ ಇರ್ಬೋದು, ಆರೋಗ್ಯ ಕಾರಣಕ್ಕಾಗಿ ಬರದೇ ಇರ್ಬೋದು. ಆದರೆ ಅವರ ಮನಸ್ಸು ಇವತ್ತು ಕೂಡ ನಾವು ಯಾರಾದರೂ ಅವ್ರ ಜೊತೆಗೆ ಹೋದರೆ, ನಮ್ಮ ಸುಧಾಕರ್ ಶೆಟ್ಟರು ಹೋದರೆ ಹತ್ತಿರ ಕರೆದು ಕೂರಿಸ್ಕೊಂಡು ಅವರೇ ಎಲ್ಲ ಕೇಳ್ತಾರೆ, ಇವ್ರು ಹೇಳೋದೇ ಬೇಡ, ಏನು ನಡೀತಿದ್ಯಪ್ಪ, ಹೇಗಾಗ್ತಿದ್ಯಪ್ಪ ಅಂತ. 85-94ರಲ್ಲಿ ಮೊನ್ನೆ ಗೋವಿಂದೇಗೌಡರ ಜೊತೆ ನಾನು ಶಾಸಕನಾಗಿದ್ದೆ. ಎಂಥ ಅಪ್ರತಿಮ ರಾಜಕಾರಣಿ, ಎಂಥ ಗಾಂಧಿವಾದಿ. ನಾವು ನೆನೆಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಶೃಂಗೇರಿ ಕ್ಷೇತ್ರ ಚಿಕ್ಕಮಗಳೂರು ಜಿಲ್ಲೆಗೆ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಒಬ್ಬ ಶಿಕ್ಷಣ ಸಚಿವರಾಗಿ ಒಂದೇ ₹1 ಲಂಚ ಕೊಡದ ರೀತಿಯಲ್ಲಿ ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡಿದಂಥ ಧೀರ ಅಂಥವರ ಪುತ್ರ ಇಲ್ಲಿದ್ದಾರೆ. ರಾಜಕಾರಣ ಬೇರೆ ಬಿಡಿ. ಈಗ ನಮ್ಮ ವೆಂಕಟೇಶ್ ಗೌಡ್ರಿಗೆ ಓಟ್ ಕೊಡಿ ಅಂದರೆ ಹಿಂದೆ ಮುಂದೆ ನೋಡ್ತಾರೆ. ಯಾಕೆಂದ್ರೆ ಅವ್ರು ಗೋವಿಂದೇಗೌಡರು ಅಲ್ಲ, ಅವರಿಗೆ ಅವರು ಹಕ್ಕಾಗ್ತಿಲ್ಲ, ನಾನು ಹಕ್ಕಾಗ್ತಿಲ್ಲ. ಇವತ್ತು ಸ್ಮಾರ್ಟ್ ಸಿಟಿದು ಇವತ್ತು ನಮ್ಮ ನ್ಯಾಯಾಲಯನೇ ಹೇಳುತ್ತೆ FIR ಹಾಕ್ರಿ ಅಂತ. ಸ್ಮಾರ್ಟ್ ಎಂಥದ್ದು ಬೋರ್ಡ್ KEB ಸ್ಮಾರ್ಟ್ ಮೀಟರ್ ಬೋರ್ಡಲ್ಲಿ ಅಕ್ರಮ ನಡೆದಿದೆ ಅಂತ ನ್ಯಾಯಾಲಯ ಆದೇಶ ಮಾಡಿದೆ. ಎಷ್ಟು ಸಾವಿರಾರು ಕೋಟಿ ಇವತ್ತಲ್ಲ. ನಮಗೆ ಅರಣ್ಯ ಮಂತ್ರಿಗಳು ಮೊನ್ನೆ ಆದೇಶ ಮಾಡಿದ್ದಾರೆ, ಸರ್ ನಮ್ಮ ಭಾಗಕ್ಕೆ ನಮ್ಮ ಭಾಗಕ್ಕೆ ನಾವು ನಮ್ಮ ದನಕರುಗಳನ್ನು ಜಾನುವಾರನ್ನು ಅರಣ್ಯಕ್ಕೆ ಬಿಡಬಾರ್ದಂತೆ. ನಾವು ನೀವು ಯಾರು ಕೂಡ ತಗೊಂಡೋಗಿ ಈಶ್ವರ ಖಂಡ್ರೆ ಅವ್ರ ಮನೆ ಬಾಯಿಲಿ ಕಟ್ಟಾಕ್ಬಿಡೋಣ ಎಲ್ಲ. ನೀವು ಅವರೇ ಮೇವಾಗ್ತೀವಿ. ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ಅರಣ್ಯ ಖಂಡ್ರೆ ಅವರೇ ಕಟ್ಟಾಕ್ಬಿಡ್ಲಿ. ಇದ್ರ ಮೇವು ಭಾಗ್ಯ ಕೊಟ್ಬಿಡ್ಲಿ, ನಮಗೇನಾಗಬೇಕಾಗಿದೆ. ಪಾಪ ನಿಮ್ಮಲ್ಲಿ ಇಬ್ಬಿಬ್ಬರು ಕಾಯೋದು ತಪ್ಪು, ದನಗಳನ್ನ ಹೋಗಿ ಎಮ್ಮೆ ಕಾಯ್ದವನ್ನೆಲ್ಲ ಅರಣ್ಯದಲ್ಲಿ ಕಟ್ಟಾಕೊಂಬಿಡೋಣ, ಮೇವು ಕೊಡಲಿ, ಹಾಕಲಿ. ಇವತ್ತೆಲ್ಲ ಭಾಗ್ಯಗಳನ್ನ ಕೊಟ್ಟಿದೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಒಂದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು, ಒಂದೇ ಒಂದು ಬಿಡಿ. ರೂಲಿಂಗ್ ಪಾರ್ಟಿಯವರು ಮಾತನಾಡೋಕ್ಕಾಗಲ್ಲ, ರಾಜೇಗೌಡರು ಸಹಜ, ಅವ್ರದ್ದು ರೂಲಿಂಗ್ ಪಾರ್ಟಿ ಅದು. ನಾವು ಮಾತಾಡ್ಬೋದು, ನಮ್ಮ ಸುಧಾಕರ್ ಶೆಟ್ಟರು ಮಾತಾಡ್ಬೋದು, ನಮ್ಮ ನಿಖಿಲ್ ಅವ್ರು ಮಾತಾಡ್ಬೋದು. ಮೊನ್ನೆ ಪತ್ರಿಕೆಯಲ್ಲಿ ಓದಿದೆ, ನಮ್ಮ ನಿಖಿಲ್ ಅವ್ರಿಗೆ ಅದನ್ನೇ ಹೇಳ್ತಿರ್ತೀನಿ. ಅವರು ನಮ್ಮ ನಿಖಿಲ್ ಅವ್ರನ್ನ ಸೋಲಿಸ್ತಿರ್ಲಿಲ್ವಂತೆ, ಅವರ ತಮ್ಮವ್ರನ್ನ ಸೋಲಿಸಿದ್ದಕ್ಕೆ ಹಠ ಮಾಡಿ ತಂತ್ರಗಾರಿಕೆ ಮಾಡಿ ಅವ್ರನ್ನ ಸೋಲಿಸಿದ್ರಂತೆ. ಆಗ ನಮ್ಗೆ ಅರ್ಥ ಇದ್ದು ಬಿಡಿ, ನೀವು ವೀಕ್ ಅಲ್ಲ, ಅವರು ನಿಮ್ಮನ್ನು ಸೋಲಿಸ್ಬೇಕು ಅಂತ ಅಷ್ಟೇ ಸೋಲಿಸಿರೋದು ಅಂತ. ನಾನು ನೋಡಿದೆ, ಪತ್ರಿಕೆಯಲ್ಲಿ ನೋಡಿದೆ, ಅದನ್ನು ಸಹಜ ಅದು ಮಾಡ್ತಕ್ಕಂಥದ್ದು. ಆದರೂ ನಮ್ಮ ನಿಖಿಲ್ ಅವರಿಗೆ ನನ್ನ ಮನವಿ, ಅದು ರಕ್ತ ಯಾವುದು ಹೇಳಿ, ಯಾರು ಏನು ಹೇಳ್ಕೊಡ್ಬೇಕಾಗಿಲ್ಲ.
ಗೊತ್ತಿದೆ ಸಮಯ ಬರ್ತವೆ, ರಾಜಕಾರಣದಲ್ಲಿ ಸಮಯ ಬರ್ತವೆ. ನಾನು ಅದನ್ನೇ ಒಂದು ಪತ್ರಿಕೆಯಲ್ಲಿ ನೋಡಿದೆ. ಜೀವನದಲ್ಲಿ ಸೋಲು ಎಂಬುದು ಇಲ್ಲವೇ ಇಲ್ಲ. ಒಂದೋ ನೀವು ಗೆಲ್ಲುತ್ತೀರಿ, ಇಲ್ಲವೇ ಪಾಠ ಕಲಿಯುತ್ತೀರಿ. ಪಾಠ ಕಲಿಸಿದೆ, ನಮ್ಮ ಪಕ್ಷಕ್ಕೆ ಪಾಠ ಕಲಿಸಿದೆ, ಅವ್ರಿಗೂ ಕೂಡ ಕಲಿಸಿದೆ. ಹೀಗಿರುವಾಗ ಸೋಲು ಎಂಬುದು ಎಲ್ಲಿದೆ ಸೋಲು ಎಂಬುದು? ಒಳ್ಳೆಯ ದಿನ ಬರ್ತವೆ. ದಯಮಾಡಿ ಇವತ್ತು ಪಕ್ಷದ ಸದಸ್ಯತ್ವ ಹೊಸ ನೂತನ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಹಿಂದೆ ಪುಸ್ತಕಗಳಲ್ಲಿ ಮಾಡ್ತಕ್ಕಂಥದ್ದು ಇತ್ತು, ನಿಜ. ನಮ್ಮ ಶೆಟ್ಟರು ಸುಮಾರು ಪುಸ್ತಕಗಳನ್ನ ತಂದು ತಮಗೆಲ್ಲ ಕೊಟ್ಟಿದ್ದಾರೆ. ಆದರೆ ಮಿಸ್ ಕಾಲ್ ಕೊಡೋದ್ರ ಮೂಲಕ ತಾವು ಮಾಡಿ, ಒಂದೇ ಒಂದು ನಾನೊಬ್ಬ ಮಾಜಿ ರಾಜ್ಯಾಧ್ಯಕ್ಷನಾಗಿ, ಮಾಜಿ ಮಂತ್ರಿಯಾಗಿ, ಶಾಸಕ ಒಂದು ಮನವಿಯನ್ನು ಮಾಡ್ತೀವಿ ಅಂದರೆ, ತಾವು ಸದಸ್ಯತ್ವ ಮಾಡುವಾಗ ಎಲ್ಲ ವರ್ಗಗಳ ಜನ ಇರಲಿ, ದಯಮಾಡಿ ಎಲ್ಲ ವರ್ಗಗಳ ಜನ ಇರಲಿ. ದಲಿತರಿರಬೇಕು, ಮಹಿಳೆಯರಿರಬೇಕು, ಯುವಕರಿರಬೇಕು. ಆ ಗ್ರಾಮದಲ್ಲಿ ಯಾರು ಹೆಚ್ಚು ಜನ ಜಾತಿಯವರಿರ್ತಾರೆ ಅವರಿಗೆ ಅವಕಾಶ ಇರಬೇಕು. ಬೂತ್ ಮಟ್ಟದಲ್ಲಿ ಸಮಿತಿ ಆಗಬೇಕು. ಸಮಿತಿ ಆದಾಗ ಎಲ್ಲ ವರ್ಗಗಳಿಗೂ ಕೂಡ ಅವಕಾಶ ಇರಲಿ. ಆ ರಾಜಕಾರಣ ನಾವು ಮಾಡಿದ್ರಿಂದನೇ ಇಷ್ಟು ವರ್ಷ ನಾವು ಪಾರ್ಟಿಯಲ್ಲಿ ನಾವೆಲ್ಲ ಅಧಿಕಾರ ತೆಗೆದುಕೊಳ್ಳೋಕ್ಕೆ ಅನುಕೂಲ ಆಗಿತ್ತು. ಮೊನ್ನೆ ಕೂಡ ಆಕಸ್ಮಿಕ ಅಧಿಕಾರ ಹೋಗಿದೆ, ಇರಲಿ, ಪುನಃ ಬರ್ತದೆ. ನಾವು ನಿಮ್ಮ ಪರ ಇರ್ತೇವೆ. ನಮ್ಮ ಪಕ್ಷ ಯಾವಾಗಲೂ ಕೂಡ ಮಲೆನಾಡು ಪರವಾಗಿ ಕೆಲಸ ಮಾಡಿದೆ. ತಾವು ನೋಡಿ, ನಾನು ಒಂದೇ ಒಂದು ಮನವಿ ತಮಗೆ ಮಾಡ್ತೇನೆ, ಸುಧಾಕರ್ ಶೆಟ್ಟರೆ, ಇಷ್ಟೆಲ್ಲ ಮಾಡಿದಿರಿ ತಾವು. ನಮ್ಮ ವೆಂಕಟೇಶ್ ಗೌಡರ ನೇತೃತ್ವದಲ್ಲಿ ನಮ್ಮ ಮಲೆನಾಡು ಇರೋದ್ರಿಂದನೇ ಇವತ್ತು 100 TMC ಒಂದೇ ತಿಂಗಳಲ್ಲಿ ನೀರು ಬಂದಿದೆ. ಜಯಲಲಿತಾ ಅವ್ರ ಗಲಾಟೆನೂ ಇಲ್ಲ, ಯಾರ ಗಲಾಟೆನೂ ಇಲ್ಲ. ಸಾಕು, ದಯವಿಟ್ಟು ಕೈ ಮುಗಿತೀವಿ. ಶೃಂಗೇರಿ, ಸಕಲೇಶ್ಪುರ, ಚಿಕ್ಕಮಗಳೂರು ಭಾಗದಲ್ಲಿ ಮಳೆ ನಿಲ್ಲಲಿ ಅಂತ ಅವ್ರು ಕೈ ಮುಗಿತಿದ್ದಾರೆ. ಈಗ ನಮ್ಮ ಜಮೀನು ನಾವು ಕಳ್ಕೊಂಡಿದ್ದೀವಿ, ನಮ್ಮ ಮಣ್ಣು ಹೋಗಿದೆ, ನಮ್ಮ ಗೊಬ್ಬರ ಹೋಗಿದೆ, ನಮ್ಮ ಕಾಫಿ ಹೋಗಿದೆ. ಸರ್, 24,000 ಕಾಫಿ ಕೊಡ್ತಿದ್ವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. 60% ಕಾಫಿ ಹೋಗಿ ಆಯಿತು, ಏನು ಉಳಿದಿಲ್ಲ. ನಷ್ಟ ನಮ್ಮದು, ಲಾಭ ಆ ಭಾಗದವ್ರದ್ದು. ಯಾರೋ ಹೇಳಿದ್ದಾರೆ ನಾವು ಟ್ಯಾಕ್ಸ್ ಹಾಕ್ತೀವಿ ಅಂತ. ದಯವಿಟ್ಟು ಅವ್ರಿಗೆ ಟ್ಯಾಕ್ಸ್ ಹಾಕಿ, ಆ ಟ್ಯಾಕ್ಸ್ ಹಣ ನಮ್ಮ ಪ್ಲ್ಯಾಂಟರ್ಗಳಿಗೆ ಇಲ್ಲಿ ಕೊಡಿ, ನಮ್ಮ ಕಾರ್ಮಿಕರಿಗೆ ಕೊಡಿ. ಈ ಆಂದೋಲನವನ್ನು ನಾವು ಮಾಡಬೇಕಾಗಿದೆ. ಈ ಎಲ್ಲ ವಿಷಯವಾಗಿ ಚರ್ಚೆ ಮಾಡಿ, ಸದಸ್ಯತ್ವ ನೋಂದಣಿ ಮಾಡಿ, ಸರ್ಕಾರದ ವಿರುದ್ಧ ಸಂಘಟನೆ ಮಾಡಲಿಕ್ಕೆ ನಾವೆಲ್ಲ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಕಾರ್ಯಕರ್ತರು, ಹಿರಿಯರು ನನ್ನನ್ನು ಕೂಡ ಆಹ್ವಾನ ಮಾಡಿ ಈ ಸಭೆಗೆ ಕರೆದಿದ್ದೀರಿ. ನಾನು ಸುಧಾಕರ್ ಶೆಟ್ಟರಿಗೆ, ನಮ್ಮ ವೆಂಕಟೇಶ್ ಗೌಡರಿಗೆ, ನಮ್ಮ ಜಿಲ್ಲಾ ಎಲ್ಲರಿಗೂ ಕೂಡ ತಮಗೆಲ್ಲ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ಒಬ್ಬ ಯುವ ಮುಖಂಡನಾಗಿ ಎಲ್ಲ ರೀತಿಯ ತಾಳ್ಮೆ, ಎಲ್ಲ ರೀತಿಯ ವಿಶ್ವಾಸವನ್ನು ತುಂಬುವಂಥ ಶಕ್ತಿ ಇವತ್ತು ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರಿಗಿದೆ. ಅವರಿಗೆ ತಾವೆಲ್ಲ ಆಶೀರ್ವಾದ ಮಾಡುವ ಮೂಲಕ ಪಕ್ಷವನ್ನು ಕಟ್ಟೋಣ, ಮತ್ತೊಮ್ಮೆ ಅಧಿಕಾರಕ್ಕೆ ಬರೋಣ ಎಂಬತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಾಸ್ತವಿಕತೆಗೆ ತುಂಬ ಹತ್ತಿರವಾದ ಮಾತುಗಳನ್ನು ಆಡಿದ ಶ್ರೀಯುತ HK ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಇದೀಗ ಸಣ್ಣದೊಂದು ಗೌರವ ಸಮರ್ಪಣೆ ಇದೆ. ಬಂಟ ಸಂಘದವ್ರು ಬಂದಿದ್ದಾರೆ. ಎಲ್ಲ ಪದಾಧಿಕಾರಿಗಳು ದಯಮಾಡಿ ಬಂದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಾಲಾರ್ಪಣೆ ಮಾಡಿ ಹೋಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಬಂಟ ಸಂಘದ ಎಲ್ಲ ಬಂಧುಗಳು, ಪದಾಧಿಕಾರಿಗಳು ವೇದಿಕೆಯತ್ತ ಬಂದು ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ.
ಎಲ್ಲ ಜಾತಿ ಧರ್ಮಗಳ ನಡುವೆ ಒಬ್ಬರಾಗಿ ಸಾಮಾಜಿಕ ಹಾಗೂ ರಾಜಕೀಯ ಪಕ್ಷ ಸಂಘಟನೆಯನ್ನ ಮಾಡಿಕೊಂಡು ಬರ್ತಿರ್ತಕ್ಕಂಥ ನಮ್ಮ ನಾಯಕರು, ರಾಜ್ಯ JDSನ ಹಿರಿಯ ಉಪಾಧ್ಯಕ್ಷರು, ಶೃಂಗೇರಿ ಕ್ಷೇತ್ರದ ಮುಖಂಡರು ಆಗಿರ್ತಕ್ಕಂಥ ಶ್ರೀಯುತ ಸನ್ಮಾನ್ಯ ಶ್ರೀ ಸುಧಾಕರ್ ಎಸ್ ಶೆಟ್ಟಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ. ದಯಮಾಡಿ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಕೊಡಬೇಕು, ಅವರು ಡಯಾಸ್ಗೆ ವೆಲ್ಕಮ್ ಮಾಡಬೇಕು ಬಂಧುಗಳೇ. ಕಾರ್ಯಕ್ರಮದ ಅಧ್ಯಕ್ಷರು, ಕೊಪ್ಪ ತಾಲೂಕು ಜಾತ್ಯತೀತ ಜನತಾದಳದ ಅಧ್ಯಕ್ಷರಾದ ಆತ್ಮೀಯ ಸ್ನೇಹಿತರು ಆದ ಕಗ್ಗ ರಾಮಸ್ವಾಮಿ ಅವರೇ, ನನ್ನ ಹಿರಿಯರು ಮಾರ್ಗದರ್ಶಕರು ಆದ ವೆಂಕಟೇಶ್ ಅಣ್ಣವರೇ, ಕ್ಷೇತ್ರಾಧ್ಯಕ್ಷರಾದ ದಿವಾಕರ್ ಭಟ್ರೆ, ಇದೆಲ್ಲದಕ್ಕಿಂತ ಮುಖ್ಯ ಜಿಲ್ಲೆಯ ಅಧ್ಯಕ್ಷರು ಅಜಿತ್ ರಂಜನ್ರವರೇ, ಮಹಿಳಾ ಘಟಕದ ಅಧ್ಯಕ್ಷರಾದ ರಶ್ಮಿ ರಾಮೇಗೌಡ್ರೆ, ನನ್ನ ನಾಯಕರು, ಇದೀಗ ತಾನೇ ಕರ್ನಾಟಕದ ಚಿತ್ರಣವನ್ನು ಬಿಚ್ಚಿಟ್ಟ HK ಕುಮಾರಸ್ವಾಮಿ ಅವರೇ, ತಾಲೂಕು ಘಟಕದ ಅಧ್ಯಕ್ಷರುಗಳಾದ ಭರತ್ ಅವರೇ, ಚಂದ್ರಶೇಖರ್ ಅವರೇ, ಕಾಂಡ್ಯ ಹೋಬಳಿ ಘಟಕದ ಅಧ್ಯಕ್ಷರಾದ ಗೋವಿಂದೇಗೌಡ್ರೆ, ಕಾಂಡ್ಯ ಹೋಬಳಿ ಅಧ್ಯಕ್ಷರಾದ ದೀಪಕ್ ಮರಿಗೌಡ ಅವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಕಾರಣ ನಿಮಗೆ ಗೊತ್ತಿದೆ. ನಾನು ಹೌದಾಯ್ತು, ವೆಂಕಟೇಶಣ್ಣನ ಫಸ್ಟ್ ಹೇಳಿಬಿಡ್ತೀವಿ, ಅದು ಬಿಟ್ಟು ಮಾಡೋಕ್ಕಾಗೋದೇ ಇಲ್ಲ. ನಾವು ಬಿಟ್ಟು ಮಾಡಿದ್ರೆ ನಮಗೆ ಮರ್ತೋಗ್ಬಿಡುತ್ತೆ, ಉಸಿರು ನಿಂತೋಗ್ಬಿಡುತ್ತೆ. ವೇದಿಕೆಯಲ್ಲಿ ಎಲ್ಲ ಗಣ್ಯರಿದ್ದೀರಿ, ಯಾಕಂದರೆ ನಮ್ಮ ನಾಯಕರು ದೆಹಲಿಯ ಪ್ರಯಾಣ ಬೆಳೆಸಬೇಕು. ಆ ಪ್ರಯಾಣ ಬೆಳೆಸ್ಬೇಕಾದ್ರೆ ಇಲ್ಲಿಂದ ಅವ್ರು ಹೇಳಿದಾಗ 2.5 hours ಇದೆ. ನಮಗೆ ಗೊತ್ತಿದೆ ಅವ್ರು ಇವತ್ತು ರೀಚ್ ಆಗಲೇಬೇಕಾಗಿದೆ ಅಂತೇಳಿ. ಆದರೆ ನಾನೊಂದು 5 ನಿಮಿಷದಲ್ಲಿ ನನ್ನ ಪ್ರಾಸ್ತಾವಿಕನ ಮಾಡಲೇಬೇಕಾಗಿದೆ. ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿದೆ, ಶೃಂಗೇರಿ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ ಅಂದರೆ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗಿತ್ತು. ನಮ್ಮ ಹೋರಾಟ ಎಷ್ಟಿತ್ತು ಅಂದರೆ, ಕಳೆದ 15 ದಿನದಲ್ಲಿ ಸುಮಾರು ನಾವು 10,000 ಸೇರಿಸುವಂಥ ಜನ ಇತ್ತು. ನಿನ್ನೆ ನಾವು ಎಲ್ಲಿ ಹೋದರೆ ನಾವು ಕಟ್ಟಿದ ಬಾವುಟ ಎಲ್ಲ ಕೋಳಿನ ನೀರೊಳಗೆ ಮುಳಿಸಿದ್ರೆ ಎಲ್ಲ ಮುದ್ದೆ ಆದಂಗೆ ಎಲ್ಲ ಬಾವುಟಗಳು ಮುದ್ದೆ ಆಗಿತ್ತು. ಕಳೆದ 1 ವಾರದ ಸತತ 15 ದಿನವೂ ಸತತ ಮಳೆ. ಏನಾದರೂ ಗಾಳಿ ನಮ್ಮದು ಏನು ನಮ್ಮ ಬಾವುಟ ಆಡ್ತಾ ಇದೆ ಅಂದರೆ ಈಗಲೇ ಕಾಣ್ತಾನೆ, ಕಂಡ್ರೆ ಖುಷಿ ಆಗ್ತಿದೆ ನನಗೆ. ನಾವು ಎಲ್ಲಿ ಹೋದ್ರೂ ಹೇಗೆ ಮಾಡೋದು ಅಂತ ಹೆದರ್ಕೊಂಡಿದ್ದು. ಆದರೆ ನಮ್ಮ ಸಮೂಹ ನಿನ್ನೆ ರಾತ್ರಿ ನಾನು ಬರುವಾಗ ನಮ್ಮ ವಾಸಣ್ಣ ರಾತ್ರಿ 2 ಗಂಟೆಗೆ ಆ ಬಾವುಟಗಳನ್ನು ಕಟ್ತಾಯಿದ್ರು. ಒಬ್ಬರೇ 15 ಜನ ನಿಲ್ಸ್ಕೊಂಡು ಕಟ್ತಾಯಿದ್ರು. ನನಗೆ ಕಣ್ಣೀರಾಯಿತು. ಏನಂದರೆ, ಏನು ಒಂದು ಪಕ್ಷದ ನಾವೆಲ್ಲ ಮಲಗಿರ್ತೀವಿ, ಆದರೆ ಅದನ್ನು ಕಟ್ಟದಂಥ ಪಡೆ ಇದೆಯಲ್ಲ, ಅವರಿಗೆ ನನ್ನ ಸಲ್ಯೂಟ್ ಇದೆ. ಬಂಧುಗಳ ಯೋಗದಲ್ಲಿ 2 ಯೋಗ ಕಲಿಬೇಕು. ಆ 2 ಯೋಗ ಆರೋಗ್ಯ ಇದು ಮಾಡುತ್ತೆ. ಯಾರಾದರೂ ಮಾತಾಡ್ತಿದ್ರೆ ತಲೆ ಇದ್ದರೆ ಒಂದು ಸ್ವಲ್ಪ ಅಲ್ಲಾಡಿದ್ರೆ ಅದು ಒಂದು ಯೋಗ. ಅಲ್ಲಾಡಿ ಹೀಗೆ ಚೆಕ್ ಮಾಡೋದು ಯೋಗ. ಚಪ್ಪಾಳೆ ತಟ್ಟೋದು ಯೋಗ. ಈ ಯೋಗ ಇದೆಯಲ್ಲ, ಇಲ್ದೇ ಯಾರಿಗೆ ಗೊತ್ತೇ ಆಗೋದಿಲ್ಲ, ಯೋಗನೇ ಬರೋದಿಲ್ಲ ಅಂತ ಆಗ್ಬಿಡುತ್ತೆ. ಕೆಲವರು ಯೋಗ ಮಾಡದೇ ಇದ್ದವ್ರು ನೋಡಿ ಯಾವಾಗಲೂ ಮುದುಕರಾಗ್ಬಿಡ್ತಾರೆ. ಕೆಲವರು ಯೋಗ ಮಾಡೋರು ಜಲ್ದಿ ಯಾವಾಗಲೇ ಇರ್ತಾರೆ. ಆದ್ದರಿಂದ ಬಂಧುಗಳೇ, ಎಲ್ಲ ಕೆಲವಾರು ಸಭೆಗಳಲ್ಲಿ ನಾನು ಈ ಮಾತನ್ನು ಹೇಳ್ತಾ ಇರ್ತೇನೆ. ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿದೆ, ವೈಬ್ರೇಷನ್ ಸ್ಟಾರ್ಟ್ ಆಗಿದೆ. ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಹೇಗೆ ನನ್ನದನ್ನು ನಾವು ಸುಮಾರು 2 ವರ್ಷಗಳ ಅವ್ರ ಜೊತೆಯಲ್ಲಿ ನೋಡ್ತಾ ಇದ್ದೇನೆ. ನಮಗೆ ಕೆಲವು ಸಾರಿ ಹಿಂಸೆ ಆಗುತ್ತೆ. ಅವ್ರು ಯಾರನ್ನ ಕೊಟ್ಟರೆ ಅವನಿಗೆ ಭಾಳ ತೊಂದರೆ ಆಗಿರುತ್ತೆ. ಬರೋಣ, ವಿಡಿಯೋ ತೊಗೊಳ್ಳೋಣ, ಬರೋಣ ಅಂತಾರೆ. ಇಲ್ಲಿ ಟೈಮ್ ಆಗ್ತಾ ಇರುತ್ತೆ, ನಮ್ಗೆ ಹೇಳ್ತಾ ಇರ್ತಾರೆ ಟೈಮ್. ಆದರೆ ಯಾರಿಗೂ ಬೇಜಾರು ಮಾಡಲ್ಲ ಪುಣ್ಯಾತ್ಮ, ನಾವು ಬೇಜಾರು ಮಾಡಬೇಕದು. ಅದು ಕಷ್ಟದ ಕೆಲಸ ನಮಗೆ. ಅವರ ಆ ಒಂದು ಸ್ನೇಹ ಇದೆಯಲ್ಲ, ಅದು ನನಗೆ ಕುಮಾರಣ್ಣನ ಜೊತೆಗೆ ಬಂದುಬಿಟ್ಟಿದೆ. ನನಗೆ ಭಾಳ ಯಾರು ಪ್ರೀತಿ ಅಂದರೆ ಕುಮಾರಣ್ಣನೇ ಮೇಲೆ. ಕುಮಾರಣ್ಣ ಏನು ಹೇಳ್ತಾರೆ ಅದೇ ನನಗೆ ವೇದವಾಕ್ಯ. ಆದ್ದರಿಂದ ನಾನು ಅವ್ರ ಜೊತೆಯಲ್ಲಿರೋದು ಯಾವತ್ತಿದ್ರೇನು. ದೊಡ್ಡವ್ರ ಜೊತೆಯಲ್ಲಿ ಅವ್ರು ನಾನು ಹೋದರೆ ಪ್ರೀತಿ ಮಾಡುವ ರೀತಿಯಲ್ಲಿ ಇಲ್ಲಿ ಬಂದಾಗಲಿಂದ ಇವತ್ತು ನಾವು ನೋಡ್ತಾ ಇದ್ದೇವೆ. ಇವತ್ತಿನ ಸಭೆ ಏನಾದರೂ ನಮಗೆ 1,500-2 ಸಾವಿರ ಜನ ಬಂದಿದೆ ಅಂದರೆ ಇದು ಅವ್ರು ಹೇಳಿದಾಗ 15,000ಕ್ಕೆ ಸಮಾನ. 15,000ಕ್ಕೆ. ಯಾಕಂದರೆ ಈ ಮಳೆ ಬೆಳಗ್ಗೆ ಔಷಧಿ ಹೊಡಿಬೇಕು, ಎಲ್ಲರೂ ಏನು ನಾವು ಗೊಬ್ಬರ ಹಾಕಿ ತೊಳ್ಕೊಂಡು ಹೋಗ್ತಿದೆ, ಯಾರೂ ಬರೋಸ್ತಾನೇ ಇಲ್ಲ. ಅಣ್ಣ ಇವತ್ತೊಂದು ದಿವಸ ಬಿಡೋನವರೇ ಎಲ್ಲರೂ ಏನು ಸುಬೋದು. ಆದ್ದರಿಂದ ಎಲ್ಲರೂ ನಮ್ಮನ್ನು ಹೆದರಿಸ್ಕೊಂಡೇ ಇದ್ದರು. ಆದರೆ ಇಲ್ಲಿ ಬಂದು ನೋಡಿದಾಗ ಖುಷಿ ಆಯಿತು. ಕಳೆದ ಏನು ಅಂತೇಳಿ ಇವರ ಈಗಿನ ಪ್ರವಾಸ ಏನು ಅಂದರೆ,
ನಾನು ಎಲ್ಲ ಕಡೆ ಹೋದಾಗ ಕೇಳ್ತಿದ್ದೆ, ದೇವೇಗೌಡರವರ ಏನು ಆ ಪಂಚೆ ಎತ್ಕೊಂಡು ಚಡ್ಡಿ ತೋರಿಸ್ಕೊಂಡು ನಡೆಯೋ ಎಲ್ಲ ವೇದಿಕೆ ಮನೆಯಲ್ಲಿ ಫೋಟೋ ಇದೆ. ಇದೇ ಭಾಗದಲ್ಲಿ ಅವರು ಇಲ್ಲಿ ಓಡಾಡಿದಿರುವಂಥ ಒಂದೊಂದು ಚಿತ್ರಗಳನ್ನು ತೋರಿಸ್ತಾರೆ. ಅಂದರೆ ಆ ರೀತಿ ಪಕ್ಷವನ್ನು ಕಟ್ಟಿದವರು ಮಾಜಿ ಪ್ರಧಾನಿ ದೇವೇಗೌಡರು. ಇವತ್ತು ಕಳೆದ 1 ತಿಂಗಳಿಂದ ಇವರು 17 ಜಿಲ್ಲೆನ ಹೋಗಿದ್ದಾರೆ, ಪ್ರವಾಸ ಮಾಡಿದ್ದಾರೆ. ಅಂದರೆ ಕಾರಣ ಇಷ್ಟೇ, ಆ ಭಾಗದ ವಾತಾವರಣ ತಿಳ್ಕೋಬೇಕು, ಜನಗಳ ಮನಸ್ಥಿತಿ ತಿಳ್ಕೋಬೇಕು, ಅಲ್ಲಿಯ ಪರಿಸ್ಥಿತಿ ತಿಳ್ಕೋಬೇಕು, ಅವರಿಗೆ ನಾನು ಹತ್ತಿರ ಆಗಬೇಕು ಅಂತ. ಇದು ಕಾಣುತ್ತೆ. ಮತ್ತೊಂದು ದೇವೇಗೌಡರ ಸಣ್ಣ ಸ್ವರೂಪನೇ ನಿಖಿಲ್ ಕುಮಾರಸ್ವಾಮಿ ಅವರು. ತಂದೆಯ ಸೌಮ್ಯತೆ, ದೊಡ್ಡವರ ಕಾರ್ಯ ತತ್ಪರತೆ, ಹೋರಾಡುವ ಛಲ, 3 ಅವ್ರ ಜೊತೆಯಲ್ಲಿದೆ. ನಾವೆಲ್ಲರೂ, ನನಗೆಲ್ಲ ಏಜ್ ಆಗಿಬಿಟ್ಟಿದೆ, ಭಾಳ ಹೊತ್ತು ನಾನು ಅಂದಾಜಿ ನಾನು ಚುನಾವಣೆ ನಿಲ್ಲೋದು ಬಿಡೋದು ಸೆಕೆಂಡ್ರಿ, ಆದರೆ ಏಜ್ ಆಗಿಬಿಟ್ಟಿದೆ. ಆದರೆ ಒಂದು ಸರಿಯಾದರೂ ಕುಮಾರಣ್ಣ ನಾನು ಮುಖ್ಯಮಂತ್ರಿಯಾಗಿ ನೋಡಬೇಕು ಅನ್ನೋ ಆಸೆ, ಅದು 28ಕ್ಕೆ ನೆರವೇರುತ್ತೆ ಅಂತ ತಿಳ್ಕೊಂಡಿದ್ದೇನೆ. ನನಗೆ ಯಾವ ಆಸೆನೇ ಇಲ್ಲ, ಎಲ್ರಿಗೂ ಗೊತ್ತಿದೆ. ನಾನು ಮೈಸೂರಲ್ಲಿ ಓಡಾಡೋ ದಿನ, ವಾರದಲ್ಲಿ 2 ಸರಿ ಓಡಾಡುವಾಗ 24 ಗಂಟೆಗಳ ಕಾಲ ಭಾಳ ಕಷ್ಟದ ಕೆಲಸ, ಆದರೂ ಓಡಾಡ್ತೇನೆ. ಯಾಕೆ ಅಂದರೆ ನಾನೇನಾದರೂ ಇದನ್ನು ಕೈ ಬಿಟ್ಟರೆ ಎಲ್ಲ ಚುನಾವಣೆ ಮಾಡಿದವರು ಆಮೇಲೆ ಕೈ ಸಿಗಲ್ಲ, ಎಲ್ಲರೂ ಬೇಜಾರಾಗಿರುತ್ತೆ, ಸಾಕಾಗಿರುತ್ತೆ, ಆದ್ದರಿಂದ ಕೈ ಬಿಟ್ಟಿರ್ತಾರೆ. ನಾನು ಆ ಥರ ಆದರೆ ಮತ್ತೊಂದು ಸರಿ ತೊಂದರೆ ಆಗಬಾರ್ದು, ನನಗೆ ಹಾಕಿದ ಓಟಿನ ಋಣ ತೀರಿಸ್ಬೇಕಂತೇಳಿ ನಿಮ್ಮ ಜೊತೆಲಿ ಇನ್ನು 2.5 ವರ್ಷ ನಾನು ಕೆಲಸ ಮಾಡ್ತೇನೆ. ಬಂಧುಗಳೇ, ನೀವೆಲ್ಲ ನೋಡ್ತಾ ಇದ್ದೀರಿ ಈ ಭಾಗದ ಹಲವಾರು ಸಮಸ್ಯೆಗಳಿಗೆ ನಾನು ಹೇಳ್ತೇನೆ. ಈಗ ಮೊನ್ನೆ ನೋಡಿದ್ದೀರಿ ಮೊರಾರ್ಜಿ ಸ್ಕೂಲ್ ಸಮಸ್ಯೆ, ಎಲ್ಲಿ ಹೋದರೂ ರಸ್ತೆಗಳ ಸಮಸ್ಯೆ, ಯಾವುದೇ ಅಭಿವೃದ್ಧಿ ಇಲ್ಲದ ಕ್ಷೇತ್ರ ಅಂದರೆ ಶೃಂಗೇರಿ ಕ್ಷೇತ್ರ. ಇವತ್ತು ಇಲ್ಲಿಗೆ ಏನಾಗಿದೆ ಅಂದರೆ ಕೇವಲ ಓಟ್ ಹೇಗೆ ತಗೊಳ್ಳೋದು ಅಂತ ಗೊತ್ತಿದೆ, ಆದರೆ ಇಲ್ಲಿರುವಂಥ ಸಮಸ್ಯೆಗಳನ್ನು ನೋಡಿದ್ರೆ ಬೆಟ್ಟದಾಕಾರ ಆಗಿದೆ. 1 ವರ್ಷಕ್ಕೆ 1800 ಜನ ವಿದ್ಯಾರ್ಥಿಗಳು ಹೊರಡೆ ಹೋಗ್ತಾರೆ, ಆದರೆ ಯಾವುದೇ ಒಂದು ಕಂಪನಿ ಇಲ್ಲ, ಕೆಲಸ ಕೊಡುವಂಥ ಕಂಪನಿ ಇಲ್ಲ, ಯಾವುದೂ ಒಂದಿಲ್ಲ. ಒಂದು ಸಣ್ಣ ಕೈಗಾರಿಕೆ ವಲಯ ಇಲ್ಲ. ಹಾಗಾದರೆ ಈ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ತಾರೆ? ಬೆಂಗಳೂರಿಗೆ ಹೋಗಿ 10-15 ಸಾವಿರಕ್ಕೆ ಕೂಲಿ ಮಾಡ್ತಾರೆ. ಆ ಪರಿಸ್ಥಿತಿ ಇದೆ. ದೂರದೃಷ್ಟಿತ್ವ ಇಲ್ಲದೆ ಇರುವಂಥ ನಾಯಕತ್ವನೇ ಇಲ್ಲಿದೆ. ಹಿಂದೆ ನಾವೇನಾದರೂ ನೋಡ್ತಿದ್ರೆ ಗೋವಿಂದೇಗೌಡರ ಕಾಲದಲ್ಲಿ, ಇವತ್ತು ನೋಡ್ತಾ ಇದ್ದೇವೆ, ಈ ರಸ್ತೆ ಮಾಡಿದ್ದು ಗೋವಿಂದೇಗೌಡರು, ಈ ಮನೆಗಳಿಗೆ ನಮಗೆ ಕೊಟ್ಟು ಗೋವಿಂದೇಗೌಡರು, ಸಾಗುವಳಿ ಚೀಟಿ ಕೊಟ್ಟಿದ್ದು ಗೋವಿಂದೇಗೌಡರು. ಆ ತಗೊಳ್ಳುವ ಮಾತ್ರ ನೆನಪು, ಆಮೇಲೆ ನೆನಪೇ ಇರಲ್ಲ. ಆ ಪರಿಸ್ಥಿತಿ ನೋಡಿದ್ದೇನೆ. ಆದರೆ ದೂರದರ್ಶಿತ್ವ ಇಲ್ಲದ ನಾಯಕತ್ವ ನೋಡಿದ್ದೇನೆ. ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಇಲ್ಲಿ 7 ವರ್ಷ ಆಯಿತು. ನಮ್ಮ ಇದರಲ್ಲಿ ಇಲ್ಲಿ ಶಾಸಕರು ಬಂದು ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಕೊರತೆಯಾಗಿರುವಂಥ ಕ್ಷೇತ್ರ ಶೃಂಗೇರಿ ಕ್ಷೇತ್ರ, ಅಥವಾ ಅಭಿವೃದ್ಧಿ ಬಗ್ಗೆ ಅವರಿಗೆ ಪರಿಜ್ಞಾನ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ನಾನಾದರೂ ಹೇಳ್ತೇನೆ, ಇಲ್ಲಿಯ ಹಲವಾರು ಸಮಸ್ಯೆಗಳ ಅಗರವೇ ನಿಂತಿದೆ. ಯಾರು ಇಲ್ಲಿ ನಮ್ಮ ಹೇಳ್ತೀವಿ 100 ವರ್ಷಗಳಿಂದ ಇಲ್ಲಿ ನಾವು ಏನು ಜಮೀನು ಮಾಡ್ಕೊಂಡು, ನಾನೊಬ್ಬ ಜಮೀನ್ದಾರ, ನಾನು ಇದೇ ಭಾಗದವನು, ಜಮೀನ್ದಾರ, ತಂದೆಯಿಂದ ಕಾಲದಿಂದ, ತನ್ನ ಅಜ್ಜನ ಕಾಲದಿಂದಲೇ ಇರೋವನು. ಬಟ್ ಇವತ್ತು ನಾವು ಅವತ್ತು ಜಮೀನು ಮಾಡಿದ್ವೋ, ಇವತ್ತು ನಮ್ಮದೊಂದು ಫಾರೆಸ್ಟ್ನವ್ರು ಒದ್ದಾಡ್ತಾರೆ, ಒತ್ತುವರಿಯನ್ನು ಹೆಸರಿನಲ್ಲಿ ನಮ್ಮದನ್ನು ಹೊರಡೆ ಹಾಕ್ತಾರೆ, ರಾತ್ರಿ ಬಂದು ನಮ್ಮ ಸಸಿಗಳನ್ನು ಕಡಿತಾರೆ. ರೈತರ ಸಮಸ್ಯೆ ಬೆಟ್ಟದಾಕಾರ ಇದೆ. ಜಾಯಿಂಟ್ ಸರ್ವೆ ಇದುವರೆಗೂ ಆಗಲಿಲ್ಲ. ಈ ಇಡೀ ರೈತರು ಯಾರು ಇಲ್ಲಿ ಕೂತಿದ್ದಾರೋ ಎಲ್ಲರೂ ನೆಮ್ಮದಿ ಕಳ್ಕೊಂಡಿದ್ದಾರೆ. ಗುಣವಂತ ಏನು ಮೊನ್ನೆ ಹೋಗಿದ್ದೆ, ಅವರು ಬಂದು 100 ವರ್ಷ ಮನೆ ಕಟ್ಟಿದ್ದಾರೆ ಅಂತ, ಇನ್ನೂ ಸಾಗುವಳಿ ಚೀಟಿ ಇಲ್ಲ, ಈ ಖಾತೆ ಆಗಿಲ್ಲ. ಇಲ್ಲಿ ಸಾಗುವಳಿ ಚೀಟಿ ಆಗದೆ ಇರೋರು ಸಿಕ್ಕಾಪಟ್ಟೆ ಇದ್ದಾರೆ. ಅಂದರೆ ಆ ನಾಯಕತ್ವ ಏನು ಮಾಡ್ತಿದೆ ಅಂತ ನನಗೆ ಗೊತ್ತಿಲ್ಲ. ಇವತ್ತೇನೆ ನೋಡ್ತಾ ಇದ್ದೀವಿ. ನೀವು ಕೇಳಿದ್ದೀರಿ, ಮನೆಗಳು ಎಲ್ಲಿಗೋ ಹಸುಗಳನ್ನು ಬಿಡಬೇಡಿ ಅಂತಾರೆ. ಹಾಗಾದ್ರೆ ಸೊಪ್ಪಿನ ಹಿಂದಿನ ಕಾಲದಲ್ಲಿತ್ತು, ಸೊಪ್ಪಿನ ಬೆಟ್ಟ, ಗೋಮಾಳ, ಇದೆಲ್ಲ ದನಗಳಿರಬೇಕು ಅಂತ ಮಾಡಿದರು. ಪುಣ್ಯ ಭೂಮಿ ಇದು. ಇವತ್ತು ನಿಮಗೆ ನೋಡಿದ್ದೀರಿ, ಇದು ಪುಣ್ಯ ಭೂಮಿ. ಶೃಂಗೇರಿ ಮಠದ ಸ್ವಾಮಿಗಳಿರುವಂಥ ಪುಣ್ಯಭೂಮಿ, ಹರಿಹರಪುರ ಮಠದ ಸ್ವಾಮಿಗಳಿರುವಂಥ ಪುಣ್ಯಭೂಮಿ, ಬಂಡಿಗಡಿ ಮಠದ ಸ್ವಾಮಿಗಳಿರುವಂಥ ಪುಣ್ಯಭೂಮಿ, ಏನು ಬಸ್ತಿ ಮಠದ ಸ್ವಾಮಿಗಳಿರುವಂಥ ಪುಣ್ಯಭೂಮಿ, ಬಾಳೆಹೊನ್ನೂರು ಇರುವಂಥ ಪುಣ್ಯಭೂಮಿ. ಈ ಪುಣ್ಯಭೂಮಿ ಕಥೆ ಏನಾಗಿದೆ ಅಂದರೆ, ನಮ್ಮನ್ನೆಲ್ಲ ಯಾರಿಗೂ ಯೋಗನೇ ಇಲ್ಲ ಅನ್ನೋ ಥರ ಮಾಡಿದೆ. ನಮ್ಮ ಜಮೀನು ನಮ್ಮ ಹತ್ರ ಇಲ್ಲ. ದಿನಕ್ಕೆ 106 ಸಮಸ್ಯೆ. ಅರಣ್ಯ ಇಲಾಖೆಯ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀವಿ ಅನ್ನೋದು ಇದುವರೆಗೆ ಯಾರೂ ಆ ದಿಟ್ಟ ನಿರ್ಧಾರ ತಗೊಳ್ಳಿಲ್ಲ. ಅದ್ರ ಬದಲಿಗೆ ಇನ್ನೊಂದು ಬರೆದ್ರು, ಅರಣ್ಯ ಇಲಾಖೆಯ ಪರ್ಮಿಷನ್ ತಗೊಂಬನ್ನಿ ಅಂತೇಳಿ. ಇವತ್ತು ಭಾಳ ದೊಡ್ಡ ಸಮಸ್ಯೆಯಲ್ಲಿದ್ದೇವೆ. ಮತ್ತು ರಾಜ್ಯ ಒಂದು ಮುಂದಿನ ಆಶಾಕಿರಣದಲ್ಲಿದೆ. ಮತ್ತು ಎಲ್ಲರೂ ಇಲ್ಲಿ ಕೂತಿರೋರಿಗೆ ಗೊತ್ತಿರಲಿ, BJP ನಾವು ಹೊಂದಾಣಿಕೆ ರಾಜಕೀಯ ಇದೆ. ಆದರೆ ನಮಗೆ ಗೊತ್ತಿರಲಿ, ದೇವೇಗೌಡರು ಕುಮಾರಣ್ಣನ ಮೋದಿಯವರು ಕೊಡುವಷ್ಟು ಗೌರವ ಸ್ಥಳೀಯವಾಗಿ ಕೊಡದೇ ಇರಬಹುದು.
ದೇವೇಗೌಡರು ಕುಮಾರಣ್ಣವರು ಏನು ಅನ್ನೋದನ್ನು ಇಡೀ ದೇಶದ ಮಂತ್ರಿಮಂಡಲದಲ್ಲಿ ಕುಮಾರಣ್ಣವರು 8ನೇ ಸ್ಥಾನಕ್ಕಿದ್ದಾರೆ ಅಂದರೆ 2ನೇ ಸ್ಥಾನ ಇದ್ದಾಗೆ, ಬಾಕಿ ಪೂರ್ತಿ ಅವ್ರದ್ದೇ ಆದ. ಕುಮಾರಣ್ಣವ್ರನ್ನ ಕೇಳದೆ ಯಾವುದೇ ಒಂದು ಕಾರ್ಯ ನಡೆಯಲ್ಲ. ಆದ್ದರಿಂದ ಬಂಧುಗಳೇ, ಮುಂದೆ ಬರುವ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತು ಚುನಾವಣೆಗೆ ತಯಾರಾಗಬೇಕಂದ್ರೆ ನಿಮ್ಮ ಸದಸ್ಯತ್ವ ಅಭಿಯಾನ ಭಾಳ ಮುಖ್ಯ. ಯಾರು ಸದಸ್ಯತ್ವ, ಯಾರು ಆ್ಯಕ್ಟಿವ್ ಮೆಂಬರ್ ಇಲ್ಲದ್ರೆ ಯಾವುದೇ ಒಂದು ಪದಾಧಿಕಾರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಮಗೆಲ್ಲ ಹೇಳ್ತೇನೆ, ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆಗೆ ಬಂದಿದ್ದಾರೆ ಪಕ್ಷ ಕಟ್ಟೋದ್ರಲ್ಲಿ, ಪಕ್ಷ ಸಂಘಟನೆ ಬಲವರ್ಧನೆಗೆ. ಆದ್ದರಿಂದ ನಾವೆಲ್ಲರೂ ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ನಾನು ಇಷ್ಟು ಹೋರಾಟ ಮಾಡಲಿಕ್ಕೆ ಕಾರಣ ಇಷ್ಟೇ. ಮಾಜಿ ಪ್ರಧಾನಿಗಳ ರೂಮಿಗೆ ಹೋದರೆ 93ನೇ ವಯಸ್ಸಿನವರು ಒಂದು ಮಾತು ಹೇಳ್ತಾರೆ, ಸುಧಾಕರ್ ಶೆಟ್ಟರೆ ಶೃಂಗೇರಿಗೆ ಒಂದು ಡೇಟ್ ಇಡಿ, ಅಲ್ಲಿ ಬಂದು ನಿಮಗೆ ನಾನು ಸಭೆ ಮಾತಾಡ್ತಾನೆ ಅಂತ. ಮೊನ್ನೆ ಯಾರಿಗೆ ಒಂದು ಹೇಳಿದೆ, ನನ್ನ ಸ್ನೇಹಿತರಿದ್ದಾರೆ, ಅಣ್ಣ ಇಲ್ಲಿ ಏನು ಮಾಡೋಕ್ಕಾಗಲ್ಲ. ನಾನು ಹೇಳಿದೆ, ದೇವೇಗೌಡ್ರನ್ನ ಒಂದ್ಸರಿ ಭೇಟಿ ಮಾಡಿದ್ರೆ ನಿನಗೆ ವೈಬ್ರೇಷನ್ ಬಂದ್ಬಿಡುತ್ತೆ, ನೀನು ಮಾಡ್ಬೋದು ಅನ್ನೋ ಧೈರ್ಯ ಬರುತ್ತೆ ಅನ್ನೋ ಮಾತು ಹೇಳಿದೆ ನಾನು. ಕುಮಾರಣ್ಣನ ಏನಾದರೂ ಭೇಟಿ ಮಾಡಿದ್ರೆ ಖಂಡಿತ ಹೇಳ್ತೀನಿ ಬ್ರದರ್, 28ಕ್ಕೆ ಮತ್ತೊಮ್ಮೆ ನಮ್ಮ ಸರ್ಕಾರ ಬರುತ್ತೆ, ನನ್ನ ಕಾರ್ಯಕರ್ತರಿಗೆ ನಾನು ಮತ್ತೊಮ್ಮೆ ಅಧಿಕಾರ ಕೊಡ್ತೀನಿ ಅನ್ನೋ ಮಾತನ್ನು ಕುಮಾರಣ್ಣ ಹೇಳ್ತಾರೆ. ಯೋಚನೆ ಮಾಡಿ, 3 ಸಾರಿ ಪ್ರಬಲ ಚುನಾವಣೆ, ರಾಜ್ಯ ರಾಷ್ಟ್ರ ಎಲ್ಲ ನೋಡ್ತು, ನಿಖಿಲ್ ಏನು ಮಾಡ್ತಾರೆ, ನಿಖಿಲ್ ಏನು ಮಾಡ್ತಾರೆ. ಎಲ್ಲಾದರೂ ಅವ್ರ ಮುಖದಲ್ಲಿ ಸೋಲಿನ ಕಳೆ ಇದೆಯಾ? ಎಲ್ಲಾದರೂ ಅವರ ಮುಖದಲ್ಲಿ ಇನ್ನೊಬ್ಬರನ್ನ ಏನಾಗುತ್ತೆ ಅಂದರೆ ಅವ್ರು ನಗ್ತಾ ಇದ್ದರೆ ನಾನು ಏನೋ ಕೆಲಸ ಮಾಡೋಣ ಅನ್ನೋ ಒಂದು ಇದಿದೆ. ಅದೇ ಆ ಏನು ಜೆನೆಟಿಕ್, ಭಾಳ ಕಷ್ಟ ಅಂತ ಜೆನೆಟಿಕ್ ಸಿಗೋದು ಅಂತ ಒಂದು ವ್ಯವಸ್ಥೆ ನಮ್ಮ ಜೊತೆಲಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ಹೇಳ್ತಾ, ಅವರೇ ಈಗ ಮಾತಾಡಲಿಕ್ಕೆ ಇರೋದು. ಯಾಕಂದರೆ ನಾನು ಅಜಿತ್ ರಂಜನ್ ಅವ್ರಿಗೆ ಕೇಳಿದೆ, ನೀವು ಮಾತಾಡ್ತೀರಾ ಅಂತ. ಅವ್ರು ಹೇಳಿದ್ರು ಇಲ್ಲ ಅಣ್ಣ ಅವರಿಗೆ ಕೊಡಿ ಅಂತ ಹೇಳಿದ್ದಾರೆ. ಅವರಿಗೆ ಮುಖ್ಯವಾಗಿ ನಾವು ಕೊಡೋದು ಈಗ, ಯಾಕಂದರೆ ಮುಂದೆ ಅವರು ಮುಂದಿನ ಅಕ್ಕ ನೀವು ಮಾತಾಡ್ತೀರ ಅಕ್ಕ, ರಶ್ಮಿ ಅಕ್ಕ? ಹಾಂ, ಯಾಕಂದರೆ ಮುಂದೆ ಅವರಿಗೆ ಪ್ರಯಾಣ ಬೆಳೆಸಬೇಕಾಗಿರೋದ್ರಿಂದ ಆಗಲಿಂದ ನಾನು ಗಂಟೆ ತೋರಿಸ್ತಿದ್ದಾರೆ, ಸುಧಾಕರ್ ಶೆಟ್ಟರೆ ಗಂಟೆ ನೋಡಿ ಅಂತ. ಬಂಧುಗಳೇ, ನಾನು ಮತ್ತೆ ಕೊನೆಯದಾಗಿ ಮತ್ತೆ ಹೇಳ್ತೇನೆ, ನಾವು ಸ್ವಾಭಿಮಾನಿಗಳು. ಏನು JDS ಪಕ್ಷದವರು ಭಾಳ ಶ್ರೀಮಂತರಲ್ಲ, ಆದರೆ ಬಾರ ಹೋಗಿ ಗಲಾಟೆ ಮಾಡೋರು ಅಲ್ಲ, ಆದರೆ ಅವರು ಸ್ವಾಭಿಮಾನಿಗಳು. ಅವರಿಗೆ ಸ್ವಾಭಿಮಾನ ಬಿಟ್ಟು ಯಾವುದಕ್ಕೂ ಅವರು ಅಡ್ಡ ಬರಲ್ಲ. ಅದೇ JDS ಪಕ್ಷ. ಯಾರಿಗೂ ಲಂಚ ಅಥವಾ ಇದೆ ಅವರವರ ಮಧ್ಯಸ್ಥಿಕೆ ಅದಕ್ಕೆಲ್ಲ ಹೋಗಲ್ಲ. ಆದ್ದರಿಂದ ಅವರು ಎಲ್ಲಿ ಹೋದ್ರೇನು ಸ್ವಾಭಿಮಾನಿಗಳು. ಆ ಸ್ವಾಭಿಮಾನಿಗಳು ಕೂತಿರೋ ಒಂದು ಸಭೆಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಚಿಕ್ಕದಾಗಿ ಚೊಕ್ಕದಾಗಿ ಸಂಪೂರ್ಣವಾಗಿ ವಿವರಿಸಿದಂಥ ನಮ್ಮ ನಾಯಕರು ಸುಧಾಕರಣ್ಣ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಬಂಧುಗಳೇ, ಇದೀಗ ನಾವು ನೀವು ಎಲ್ಲ ಕಾಯ್ತಾ ಇರ್ತಕ್ಕಂಥ ಘಟ್ಟ. ನಮ್ಮ ನಾಯಕರು, ಅದಕ್ಕೂ ಮುಂಚೆ ನಮ್ಮೆಲ್ಲರದು ಒಂದು ಮನವಿ ಇದೆ ನಿಖಿಲ್ ಅಣ್ಣ ಅವ್ರಿಗೆ. ಅಣ್ಣ, ಈ ಕ್ಷೇತ್ರದಲ್ಲಿ 25 ವರ್ಷ ಆಯಿತು ಜನತಾದಳ ಅಧಿಕಾರವನ್ನು ಕಳ್ಕೊಂಡು, ನಿಷ್ಠಾವಂತ ಕಾರ್ಯಕರ್ತರು ಈ ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ. ನಮ್ಮದೊಂದು ಮನವಿ ಇದೆ, ಮುಂದಿನ ಬಾರಿ ನಮಗೆ ಈ ಕ್ಷೇತ್ರದಲ್ಲಿ ಜನತಾದಳದ ಬಾವುಟವನ್ನು ಹಾರಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಮನವಿಯನ್ನು ನಿಮ್ಮಲ್ಲಿಟ್ಟು, ಬಂಧುಗಳೇ, ಈಗ ನಮ್ಮೆಲ್ಲರ ಮುಂದೆ ಶ್ರೀಯುತ ನಿಖಿಲ್ ಕುಮಾರಸ್ವಾಮಿಯವರು, ರಾಜ್ಯ ಯುವ ಘಟಕದ ಯುವ ಅಧ್ಯಕ್ಷರು, ನಮ್ಮೆಲ್ಲರ ನೇತಾರರು, ಕರ್ನಾಟಕದ ಚಿನ್ನದ ಮಗ ಯುವರಾಜ ನಿಖಿಲ್ ಕುಮಾರಸ್ವಾಮಿಯವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಕೊಪ್ಪ ತಾಲೂಕಿನಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ನಾವು ನೀವೆಲ್ಲರೂ ಏನು ಸೇರಿದ್ದೀವಿ, ಕ್ಷೇತ್ರದ ಎಲ್ಲ ಪ್ರಮುಖ ಮುಖಂಡರೇ, ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಈಗ ತಾನೇ ನಿಮ್ಮನ್ನ ಎಲ್ಲರನ್ನೂ ಉದ್ದೇಶಿಸಿ ದಯಮಾಡಿ ಕ್ಷಮೆ ಕೋರ್ತೇನೆ. ಸುಧಾಕರ್ ಶೆಟ್ಟರ್ ಸಾಹೇಬರು ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದ್ದೀರಿ, ಚುನಾವಣೆಗಳಲ್ಲೂ ಏಳು ಬೀಳುಗಳನ್ನ ನೋಡಿದ್ದೀರಿ, ಚುನಾವಣೆಗಳಲ್ಲಿ ಸೋತಿದ್ರು ಕೂಡ ಪರಾಜಿತಗೊಂಡಿದ್ರು. ನಿಮ್ಮಲ್ಲೂ ಕೂಡ ಬಹುಶಃ ಆ ನಗುಮುಖ ಯಾರೂ ಕೂಡ ಕಿತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇದೇ ರೀತಿ ನಗನಗ್ತಾ ನೀವು
ಪಕ್ಷದ ಮುಖಂಡರು ಕಾರ್ಯಕರ್ತರ ಜೊತೆಯಲ್ಲಿ ಪಕ್ಷ ಇದೆ ಅಂತಕ್ಕಂಥದನ್ನ ಪ್ರತಿ ಹಂತದಲ್ಲೂ ಬೆಂತಡ್ತಾ ನಿಮ್ಮ ಜೊತೆಯಲ್ಲಿ ಅಣ್ಣನೋ ತಮ್ಮನೋ ಮನೆಯ ಮಗನಾಗಿ ಭಾಳ ಪ್ರಾಮಾಣಿಕವಾಗಿ ಹೆಜ್ಜೆ ಹಾಕ್ತಾ ಇದ್ದೀರಿ ಸುಧಾಕರಣ. ಕಳೆದ 40-45 ದಿನದ ರಾಜ್ಯ ಪ್ರವಾಸದಲ್ಲಿ ಇವತ್ತು ನಾನು ಒಂದು ವಿಶೇಷತೆಯನ್ನು ನೋಡಿರ್ತಕ್ಕಂಥದ್ದು, ಮತ್ತೊಬ್ಬರು ವೇದಿಕೆ ಮೇಲೆ ಅನುಭವಿಗಳು 6 ಬಾರಿ ವಿಧಾನಸಭೆಗೆ ಶಾಸಕರಾಗಿ ಪ್ರವೇಶ ಮಾಡಿ ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವವನ್ನು ಹೊಂದಿರತಕ್ಕಂಥ ನಮ್ಮ ಪಕ್ಷದ ಮಾಜಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಕುಮಾರಸ್ವಾಮಣ್ಣವರು ಕೂಡ ಒಂದು ಮಾತನ್ನು ಹೇಳಿದರು. ಆ ಮಾತನ್ನು 100ಕ್ಕೆ 100 ಮನಸ್ಪೂರ್ವಕವಾಗಿ ನಾನು ಅದನ್ನು ಒಪ್ಕೊಳ್ಳೇಬೇಕಾಗ್ತದೆ. ಯಾಕೆಂದರೆ ಸುಧಾಕರಣ್ಣನಿಗೆ ಹೇಳಿದೆ ನಾನು, ಯಾವ ಒಂದು 120 ಕಿಲೋಮೀಟ್ರ್ ರೇಡಿಯಸ್ ಇರ್ತಕ್ಕಂಥ ನಿಮ್ಮ ದೊಡ್ಡ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಆ ವ್ಯಾಪ್ತಿ ಏನಿದೆ, ಈ ವ್ಯಾಪ್ತಿಯಲ್ಲಿ ಪ್ರತಿ ಲೈಟ್ ಕಂಬಕ್ಕೂ ಕೂಡ ಜನತಾದಳ ಪಕ್ಷದ ಬಾವುಟವನ್ನು ಕಟ್ಟಿದ್ದೀರಿ. ಎಲ್ಲಿ ನೋಡಿದರೂ ಕೂಡ ಬ್ಯಾನರ್ಗಳನ್ನ ಹಾಕಿದ್ದೀರಿ, ಎಲ್ಲಿ ನೋಡಿದರೂ ಕೂಡ ಪಕ್ಷದ ಮೇಲೆ ಅಭಿಮಾನವನ್ನು ತೋರಿದ್ದೀರಿ. ನಿಜಕ್ಕೂ ಕೂಡ ನಿಮ್ಮ ಅಭಿಮಾನಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ಒಳಗಡೆ ಒಂದು ಆತಂಕ ಇತ್ತು, ಆದರೂ ಕೂಡ ಆತ್ಮವಿಶ್ವಾಸನೂ ಇತ್ತು ಒಳಗಡೆ. ಏಕೆಂದರೆ ನಮ್ಮ ಪಕ್ಷದ ಕಾರ್ಯಕರ್ತರು ಯಾವ ಮಳೆ, ಚಳಿ, ಗಾಳಿ, ಬೆಳಕು, ಬಿಸಿಲು ಇದು ಯಾವುದಕ್ಕೂ ಕೂಡ ಅಂಜೋರು ಅಲ್ಲ, ಜಗ್ಗೋರು ಅಲ್ಲ, ಬಗ್ಗೋರು ಅಲ್ಲ ಅಂತಕ್ಕಂಥದ್ದು ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಇತ್ತು. ನಾನು ಸುಧಾಕರಣ್ಣನಿಗೆ ಕಳೆದ ಒಂದು 8-10 ದಿನಗಳಿಂದ ಇರ್ಬೋದು, ಬಹುಶಃ ಭಾಳ ಸಮಯ ನಾನು ಅವ್ರಿಗೆ ಕೊಡ್ಲಿಕ್ಕೆ ಆಗಲಿಲ್ಲ. ನಾನು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸವನ್ನು ಮಾಡ್ತೀನಣ್ಣ, ನಿಮ್ಮ ಕ್ಷೇತ್ರಕ್ಕೆ ಬಂದು ಹೋಗ್ತೇನೆ, ದಯಮಾಡಿ ಈ ದಿನಾಂಕವನ್ನು ನೀವು ನಿಗದಿ ಮಾಡಬೇಕು ಅಂತಕ್ಕಂಥದ್ದನ್ನ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಸುಧಾಕರಣ್ಣ ಮನವಿ ಮಾಡಿದರು. ಮಲೆನಾಡು ಭಾಗದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಧಾರಾಕಾರವಾಗಿ ವರುಣನ ಆರ್ಭಟ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ. ಇದು ನಮ್ಮ ಕೈಯಲ್ಲಿ ಇರಲಿಕ್ಕಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ನೀವೇನಾದರೂ ಈ ಕಾರ್ಯಕ್ರಮವನ್ನು ಮುಂದೂಡಿಕೆ ಮಾಡ್ಬೋದಾ ಅಂತಕ್ಕಂಥದ್ದನ್ನು ಕೂಡ ಅವ್ರು ನನ್ನ ಮುಂದೆ ಇಟ್ಟರು. ಆದರೆ ನನಗೂ ಕೂಡ ಸ್ವಲ್ಪ ಕೈ ಕಟ್ಟಾಕಿರ್ತಕ್ಕಂಥ ವಾತಾವರಣ. ಯಾಕೆಂದರೆ ಒಂದು 60 ದಿನದಲ್ಲಿ ಇವತ್ತೇನು ಈ ಸದಸ್ಯತ್ವ ನೋಂದಣಿ ಮಿಸ್ಡ್ ಕಾಲ್ ಕ್ಯಾಂಪೇನ್ನ ಇಡೀ ರಾಜ್ಯವ್ಯಾಪ್ತಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಇದನ್ನು ಆಗಸ್ಟ್ 20ನೇ ತಾರೀಕು ಒಳಗಡೆ ಮುಗಿಸ್ಲೇಬೇಕು ಅಂತಕ್ಕಂಥದ್ದನ್ನ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಡಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ಆದೇಶದ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಒಂದು 60 ದಿನದಲ್ಲಿ ಬೇಗ ಈ ಕಾರ್ಯಕ್ರಮವನ್ನು ಮುಗಿಸ್ಬೇಕು. ತದನಂತರ ಇನ್ನೂ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆಗಳು ನಾವೆಲ್ಲ ಎದುರು ನೋಡ್ತಾ ಇದ್ದೇವೆ. ಹಾಗಾಗಿ ಇದು ಹೆಚ್ಚಿಗೆ ಸಮಯ ತಗೊಳ್ಳೋದು ಬೇಡ ಅಂತಕ್ಕಂಥದ್ದು ಅವರು ವಿಷಯವನ್ನು ನಾನು ಮುಂದಿಟ್ಟಂಥ ಸಂದರ್ಭದಲ್ಲಿ ನನಗೂ ಕೂಡ ಕೈ ಕಟ್ಟಾಕ್ದಂಗಾಯಿತು. ನಾನು ಸುಧಾಕರಣ್ಣನಿಗೆ ಒಂದು ಮನವಿ ಮಾಡಿದೆ. ಆ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೊಟ್ಟು ಇವತ್ತು ಬೆಳಗಿನಿಂದ ನೋಡ್ತಾ ಇದ್ದೇವೆ, ಬಹಳ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆ ಬರುತ್ತೆ, ಮತ್ತೆ ಮಳೆ ನಿಲ್ಲುತ್ತೆ, ಮಳೆ ಬರುತ್ತೆ, ಮಳೆ ನಿಲ್ಲುತ್ತೆ. ಆದರೆ ನಿಮ್ಮ ಹೋರಾಟದ ಕಿಚ್ಚು ನಿಲ್ತಾ ಇಲ್ಲ. ಅದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಸುಧಾಕರ್ ಶೆಟ್ಟರು ಕಳೆದ ಚುನಾವಣೆಗಳಲ್ಲಿ ಅಭ್ಯರ್ಥಿಯಾಗಿ ಅವ್ರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ನಾನು ಅವ್ರಿಗೆ ಎಷ್ಟೋ ಸಲ ಕೇಳಿದ್ದೀನಿ, ಅವರು ಮೈಸೂರಿನಲ್ಲಿ ಅವ್ರದ್ದಾದಂಥ ವಿದ್ಯಾಸಂಸ್ಥೆಯನ್ನು ಇಟ್ಕೊಂಡಿದ್ದಾರೆ. ಅವರು ಒಬ್ಬರು ಭಾಳ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಅವರ ಒಂದು ಕ್ಷೇತ್ರದಲ್ಲಿ ಅವರು ಯಶಸ್ಸನ್ನು ಕಂಡಿರ್ತಕ್ಕಂಥ ವ್ಯಕ್ತಿ. ಆದರೆ ಅವರು ಶೃಂಗೇರಿವರೆಗೂ ಬಂದು ಇವತ್ತು ವಾರದಲ್ಲಿ ಕನಿಷ್ಠ ಪಕ್ಷ 5ರಿಂದ 6 ದಿನ ನಾನು ಪಕ್ಷವನ್ನು ಕಟ್ತೇನೆ, ನಂಬಿರ್ತಕ್ಕಂಥ ಕಾರ್ಯಕರ್ತರನ್ನ ಉಳಿಸ್ಕೊಳ್ತೇನೆ, ಜೊತೆಯಲ್ಲಿ ಕ್ಷೇತ್ರದ ಜನತೆ ನನಗೆ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಮತವನ್ನು ಹಾಕಿದ್ದಾರೆ, ಅಂಥವ್ರಿಗೆ ನಾನು ಮೋಸ ಮಾಡಬಾರ್ದು ಅಂತಕ್ಕಂಥದ್ದನ್ನ ಭಾಳ ಸ್ಪಷ್ಟವಾದಂಥ ನಿಲುವು ಸುಧಾಕರಣ್ಣ ಅವ್ರ ಮನಸ್ಸಿನಲ್ಲೇನು ಇಟ್ಕೊಂಡಿದ್ದಾರೆ. ಸುಧಾಕರಣ್ಣ ಈ ಪಕ್ಷ ಬೆಳಿಬೇಕು
ಇವತ್ತು ನನ್ನ ಯುವಕ ಮಿತ್ರ ಆ್ಯಂಕರಿಂಗ್ ಭಾಳ ಜೋರಾಗಿ ಮಾಡ್ತಾ ಇದ್ದ ಅವನು, ಮದನ್ ಅವ್ರದ್ದು ಮದುವೆ ಇತ್ತು, ನಾನು ಬರಲಿಕ್ಕಾಗಿಲ್ಲ. ಅಣ್ಣಂದು ಸಾರಿ, ಕರೆದಿದ್ರು ಭಾಳ ಪ್ರೀತಿಯಿಂದ, ಬರ್ತೀನಿ ಮನೆ ಕಡೆ. ಮದನ್ನು ಒಂದು ವಿಚಾರವನ್ನು ನಮ್ಮ ಮುಂದೆ ಪ್ರಸ್ತಾಪ ಇಟ್ಟಿದ್ದಾರೆ. ಬಹುಶಃ ಇದೆಲ್ಲದಕ್ಕೂ ಮದನ್, ನಮ್ಮ ಮುಖಂಡರುಗಳು ಕಾರ್ಯಕರ್ತರುಗಳ ಮನಸ್ಸಿನಲ್ಲೂ ಕೂಡ ಸಾಕಷ್ಟು ನಿರೀಕ್ಷೆಗಳು, ಅಭಿಲಾಷೆಗಳು, ಅಪೇಕ್ಷೆಗಳು, ನಿರೀಕ್ಷೆಗಳು ಎಲ್ಲವೂ ಕೂಡ ಇಟ್ಕೊಂಡಿರ್ತೀರಿ. ಆದರೆ ಒಂದು ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ, ನಾವೆಷ್ಟು ಈ ಪಕ್ಷವನ್ನು ತೆಳಮಟ್ಟದಿಂದ ಸಂಘಟನೆಯನ್ನು ಮಾಡ್ತೀವೋ ಅಷ್ಟು ಬಲವಾಗೇ ನಿಮ್ಮ ನಾಯಕರು ಕುಮಾರಣ್ಣ ಅವ್ರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ದೆಹಲಿಯ ಕೇಂದ್ರದ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ಮುಂದೆ ಯಾವ್ಯಾವ ರೀತಿ ಹೆಜ್ಜೆಯನ್ನು ಇಡಬೇಕು ಅಂತಕ್ಕಂಥದ್ರ ಬಗ್ಗೆ ನೀವೆಲ್ಲರೂ ಕೂಡ ಇವತ್ತು ಪಕ್ಷದ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಆಗಬೇಕಣ್ಣ. ಹಾಗಾಗಿ ನಾನು ಗೊಂದಲದ ಹೇಳಿಕೆಗಳು, ದ್ವಂದ್ವದ ಹೇಳಿಕೆಗಳು ಕೊಡ್ತಕ್ಕಂಥದ್ದಕ್ಕೆ ಇಲ್ಲಿ ಸಿದ್ಧ ಇಲ್ಲ. ಸಮಯ ಬರುತ್ತೆ, ಕಾಯೋಣ, ಕೆಲಸ ಮಾಡೋಣ, ಪಕ್ಷ ಸಂಘಟನೆ ಮಾಡೋಣ, ಪಕ್ಷ ಬೆಳೆಸೋಣ. ಅದಕ್ಕೆ ನಿಮಗೆ ಮೇಟಿ ನಿಮ್ಮ ಮುಂದೆ ಇದ್ದಾರೆ, ಸುಧಾಕರಣ್ಣ ಅವರು ಜೊತೆಲಿ ನಿಂತಿದ್ದಾರೆ. ಹಾಗಾಗಿ ಇವತ್ತು ವಿಶೇಷವಾಗಿ ಮತ್ತೊಬ್ಬರು ಗೋವಿಂದೇಗೌಡರು ಅತ್ಯಂತ ಹಿರಿಜೀವಿ, ಬಹುಶಃ ಈ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಜಯಪ್ರಕಾಶ್ ನಾರಾಯಣರವರ ಚಳುವಳಿ, ಆ ಒಂದು ಮೂಮೆಂಟ್ ಏನಾಯಿತು, ಆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಜೊತೆ ಕೈಯನ್ನು ಜೋಡಿಸಿ ಅವರ ಸಚಿವ ಸಂಪುಟದಲ್ಲಿ ಶಿಕ್ಷಣ ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದಷ್ಟೇ ಅಲ್ಲ, ಬಹುಶಃ ಸುಧಾಕರಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಬಹುಶಃ ಇವತ್ತೇನಾದರೂ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಗಿಡ ಮರಗಳಿಗೆ ಇವತ್ತು ಮಾತನಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದ್ದರೆ ಬಹುಶಃ ಗೋವಿಂದೇಗೌಡರ ಹೆಸರು ಇವತ್ತಿಗೂ ಕೂಡ ಗಿಡ ಮರಗಳ ಮೂಲಕ ಕೂಡ ರಾರಾಜಿಸ್ತಕ್ಕಂಥದ್ದನ್ನ ನಾವೆಲ್ಲೆಡೆ ನೋಡ್ಬೋದು. ಅಂಥವರ ಸುಪುತ್ರರು ವೆಂಕಟೇಶಣ್ಣವರ ಮನೆಯಲ್ಲಿ ಪ್ರಪ್ರಥಮವಾಗಿ ಇವತ್ತು ಮೊದಲನೇ ದಿನ ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರ ಜೊತೆಯಲ್ಲಿ ಕೂತು ಊಟ ಮಾಡಿ ನಮ್ಮ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಬಂದಿದ್ದೇವೆ. ಅವರು ಕೂಡ ಇವತ್ತು ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ, ಹಿರಿಯರಿದ್ದಾರೆ. ಒಂದು ರಾಜಕಾರಣದ ದೊಡ್ಡ ಹಿನ್ನೆಲೆ ಇರತಕ್ಕಂಥ ಒಂದು ಕುಟುಂಬದ ಗೋವಿಂದೇಗೌಡರ ಸುಪುತ್ರರು ವೆಂಕಟೇಶಣ್ಣವರು ಕೂಡ ಇವತ್ತು ನಿಮ್ಮೆಲ್ರಿಗೂ ಕೂಡ ಬಲವಾಗಿ ನಿಂತಿದ್ದಾರೆ. ಮತ್ತು ಜಿಲ್ಲಾಧ್ಯಕ್ಷರು ದಯಮಾಡಿ ತಪ್ಪು ತಿಳ್ಕೊಬಾರ್ದಣ್ಣ, ಅಜಿತಣ್ಣ ಅವರು ಪಾಪ ನಾನು ಹಂಗೂ ಅವ್ರಿಗೆ ಫೋರ್ಸ್ ಮಾಡಿದೆ, ಇರಲಿ ಒಂದು 10 ನಿಮಿಷ ನಮಗೆ ತಡ ಆಗಲಿ, ಯಾಕೆಂದರೆ ಪ್ರೋಟೋಕಾಲ್ ಫಾಲೋ ಮಾಡಬೇಕು, ಜಿಲ್ಲಾಧ್ಯಕ್ಷರಿಗೆ ತಂದಾದಂಥ ಘನತೆ ಇರುತ್ತೆ, ಗೌರವ ಇರುತ್ತೆ, ಹಾಗಾಗಿ ಮಾತಾಡಿ ಅಂದೆ. ಆದರೂ ಕೂಡ ಅವರಿಲ್ಲ, ಮತ್ತು ನಿಮ್ಮ ಸಮಯ ವ್ಯರ್ಥ ಮಾಡೋದು ಬೇಡ, ನೀವೇ ಮಾತಾಡಿ, ನಾವೇನೇನು ಅಂದ್ಕೊಂಡಿದ್ದೀವಿ ನಿಮ್ಮ ಕಡೆಯಿಂದನೇ ನೀವು ಹೇಳಿಕೆಯನ್ನು ಕೊಡಿ ಅಂತಕ್ಕಂಥದ್ದನ್ನ ದೊಡ್ಡ ಮನಸ್ಸು ಮಾಡಿದ್ದಾರೆ. ಮತ್ತು ರಾಜ್ಯ ಘಟಕದ ಮಹಿಳಾ ಅಧ್ಯಕ್ಷರು ರಶ್ಮಿ ರಾಮೇಗೌಡರಕ್ಕ ಅವರು ಕೂಡ ಬಂದಿದ್ದಾರೆ. ಮತ್ತು ವೇದಿಕೆ ಮೇಲೆ ಎಲ್ಲರೂ ಅಣ್ಣ, ಯಾಕೆಂದರೆ ಇದೇನಪ್ಪ ನಿಖಿಲ್ ಕುಮಾರಸ್ವಾಮಿ ಒಂದಿಬ್ಬರು ಹೆಸರು ಹೇಳಿದ್ರು ನಮ್ಮನ್ನೆಲ್ಲ ಬಿಟ್ಬಿಟ್ರು ಅಂತ ಯಾರು ಕೂಡ ಅನ್ಯತಾ ಭಾವಿಸ್ಬಾರ್ದು. ನೀವೆಲ್ಲ ಈ ಪಕ್ಷದ ಗಟ್ಟಿ ಬೇರುಗಳು, ನೀವಿದ್ದರೆ ಜನತಾದಳ ಪಕ್ಷ ಈ ಕ್ಷೇತ್ರದಲ್ಲಿ ಬಲವಾಗಿ ಮುಂದಿನ ದಿನಗಳಲ್ಲಿ ಕಟ್ತಕ್ಕಂಥ ಎಲ್ಲ ಅವಕಾಶ ಇದೆ. ಎಲ್ಲ ತಾಲೂಕಿನ ಪದಾಧಿಕಾರಿಗಳು, ಹಿರಿಯಕರು, ಮುಖಂಡರು, ಕಾರ್ಯಕರ್ತ ಬಂಧುಗಳು ವೇದಿಕೆ ಮುಂಭಾಗದಲ್ಲಿ ವಿಶೇಷವಾಗಿ ಇವತ್ತಿನ ಮಳೆಯನ್ನು ಲೆಕ್ಕ ಮಾಡಿದಿರಾ ತಾವೆಲ್ಲರೂ ಕೂಡ ಬಹುಶಃ ನಾನು ಒಂದು ಕುರ್ಚಿನೂ ಕೂಡ ನನ್ನ ಕಣ್ಣಿಗಂತೂ ಖಾಲಿ ಕಾಣ್ತಾ ಇಲ್ಲ. ಅತ್ಯಂತ ಶಿಸ್ತುಬದ್ಧವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಕ್ಕಂಥದಕ್ಕೆ ಸುಧಾಕರ್ ಶೆಟ್ಟರು ನಾವು ವೇದಿಕೆ ಮೇಲೆ ಗಮನಿಸ್ತಾ ಇದ್ವಿ. ಅವರ ಕಾರ್ಯವೈಖರಿಯನ್ನು ಭಾಳ ಹತ್ತಿರದಿಂದ ನಾನು ಕೂಡ ಗಮನಿಸ್ತಾ ಇದ್ದೇನೆ. ಕ್ಷೇತ್ರದಲ್ಲಿ ಅಮ್ಮ ಫೌಂಡೇಶನ್ ಅಂತಕ್ಕಂಥದ್ದನ್ನು ಈಗಾಗಲೇ ಅವರು ಫೌಂಡೇಶನ್ ಮೂಲಕ ನಿರಂತರವಾಗಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಅಥವಾ ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಕ್ಷೇತ್ರದ ಜನತೆಯ ಸೇವೆಗೆ ನಿರತರಾಗಿ ಸದಾಕಾಲ ಏನೂ ಅಪೇಕ್ಷೆಯನ್ನು ಇಟ್ಕೊಳ್ದಿರ ಮುಂದೆ ಚುನಾವಣೆಯಲ್ಲಿ ನಿಲ್ತಕ್ಕಂಥದ್ದು, ಗೆಲುವು ಸೋಲು ಇವ್ಯಾವು
ಮನಸ್ಸಿನಲ್ಲಿ ಲೆಕ್ಕಾಚಾರ ಮಾಡಿದಿರ ಅವರೊಂದು ಮಾತನ್ನ ನನಗೆ ಹೇಳಿದರು. ಕೋವಿಡ್ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಾನು ಫುಡ್ ಕಿಟ್ಗಳನ್ನ ಕೊಟ್ಟೆ. ಆಗ ಅವ್ರು ಹೇಳಿದಂಥ ಮಾತು, ಅವ್ರಿಗಾದಂಥ ಒಂದು ಮನವರಿಕೆ, ಕೋವಿಡ್ನ ಒಂದು ಮಹಾಮಾರಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನ ವಿಶ್ವದ ಎಲ್ಲೆಡೆ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಎಂಥ ಬಲಿಷ್ಠ, ಎಂಥ ಶ್ರೀಮಂತ, ಬಡವ ಅಂತಕ್ಕಂಥದ್ದು ಕೋವಿಡ್ ನೋಡಲಿಲ್ಲ. ಭಾಳ ಜನ ಆ ಸಂದರ್ಭದಲ್ಲಿ ಸಾವನ್ನು ಅಪ್ಪಿರ್ತಕ್ಕಂಥದ್ದು ಬಹುಶಃ ನಾವು ಯಾರು ಕೂಡ ಮರಿಲಿಕ್ಕಾಗದೇ ಇರತಕ್ಕಂಥ ಬಹಳ ದೊಡ್ಡ ಕೆಟ್ಟ ಗಳಿಗೆ ನಮ್ಮ ಜೀವನದಲ್ಲಿ. ಆ ಒಂದು ಕ್ಷಣ ಅವ್ರು ಹೇಳದಂಥ ಮಾತು, ನಾವಿಷ್ಟೆಲ್ಲ ಜೀವನದಲ್ಲಿ ಗಳಿಸಿ ಕೊನೆಗೆ ನಾವು ಇದನ್ನೆಲ್ಲ ಎಲ್ಲಿ ಎತ್ಕೊಂಡು ಹೋಗೋಕ್ಕಾಗ್ತದೆ? ಅಂತಿಮವಾಗಿ ನಾವು ಗಳಿಕೆ ಮಾಡ್ತಕ್ಕಂಥದ್ದು ಒಂದೇ ನಮ್ಮ ಶಾಶ್ವತವಾಗಿ ನಮ್ಮ ಕಣ್ಮುಂದೆ ಉಳ್ಕೊಳ್ತಕ್ಕಂಥದ್ದು, ಅದು ಜನರ ಪ್ರೀತಿ ಅಂತಕ್ಕಂಥದ್ದು. ಜನರೇ ನಮ್ಮ ಆಸ್ತಿ ಆಗಬೇಕು ಅಂತಕ್ಕಂಥದ್ದನ್ನು ಏನು ಸುಧಾಕರಣ್ಣ ಅವರು ನನಗೆ ಗಾಡಿನಲ್ಲಿ ಬರ್ತಾ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು. ನೋಡಿ, ಅವರ ಮನಸ್ಥಿತಿಯಲ್ಲಿ ಎಷ್ಟು ಒಂದು ಸ್ಪಷ್ಟತೆ ಇದೆ. ಭಾಳ ಅಗಾರವಾಗಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿತ್ವ. ಯಾವುದು ಕೂಡ ಸ್ವಾರ್ಥಕತೆಯಿಂದ ಅವರ ಮನಸ್ಸಿನಲ್ಲಿ ಯಾವುದು ವಿಚಾರಗಳನ್ನ ಅವರು ತುಂಬಿಸ್ಕೊಂಡಿಲ್ಲ. ಯಾರು ಕೂಡ ಮನಸ್ಸಿನಲ್ಲಿ ಮುಂದೇನಾಗ್ತದಪ್ಪ, ಮುಂದೆ ಈ ಪಕ್ಷದಲ್ಲಿ, ಈ ಕ್ಷೇತ್ರದ ನಮ್ಮ ಕಾರ್ಯಕರ್ತರುಗಳ ಮುಂದಿನ ಭವಿಷ್ಯ ಏನು ಅಂತಕ್ಕಂಥದ್ದು ಯಾರು ಕೂಡ ನಿಮ್ಮ ಮನಸ್ಸುಗಳಲ್ಲಿ ಯಾವುದೇ ಪ್ರಶ್ನೆಯನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ ದಯಮಾಡಿ. ಏಕೆಂದರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಮುಂದೆ ಬಂದು ನಿಂತಿರ್ತಕ್ಕಂಥದ್ದು ಒಂದೇ ವಿಚಾರಕ್ಕೆ. ಇಲ್ಲಿ ಯಾವುದು ಮುಂದಿನ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ನಾವೇನು ಎದುರು ನೋಡ್ತಾ ಇಲ್ಲಣ್ಣ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಡಿಸೆಂಬರು ಜನವರಿ ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ನಾವೆಲ್ಲರೂ ಇಡೀ ರಾಜ್ಯಾದ್ಯಂತ ಇವತ್ತು 3 ಪಕ್ಷಗಳ ಕಾರ್ಯಕರ್ತರುಗಳು ಎದುರು ನೋಡ್ತಾ ಇದ್ದೀರಿ. ಗ್ರಾಮ ಪಂಚಾಯಿತಿ ಅಂದರೆ ರಾಜಕಾರಣದ ಬೇರಿದ್ದಾಗೆ. ನಾವು ಎಂಥ ಬೀಜವನ್ನು ನೆಡ್ತೀವಿ, ಆ ಬೀಜ ಕೊನೆಗೆ ಒಂದು ಗಿಡವಾಗಿ, ಮರವಾಗಿ, ಒಂದು ಎಮ್ಮರವಾಗಿ ಎಷ್ಟು ಜನಕ್ಕೆ ರಕ್ಷಣೆ ಕೊಡ್ತಕ್ಕಂಥದ್ದಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದನ್ನು ಇವತ್ತು ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತರ ಚುನಾವಣೆಯಲ್ಲಿ ಕಾರ್ಯಕರ್ತರಿಗೆ ಒಂದು ಬಲವನ್ನು ತುಂಬಿಸಬೇಕು ಅಂತಕ್ಕಂಥದ್ದು ಇವತ್ತು ನನ್ನ ಆಲೋಚನೆಯನ್ನು ಇಟ್ಕೊಂಡು ಇವತ್ತು ಈ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ, ಜಿಲ್ಲೆಯಲ್ಲಿ ಅತ್ಯಂತ ಪ್ರಾಮಾಣಿಕರಾಗಿ ಪಕ್ಷಕ್ಕೆ ಸಾಕಷ್ಟು ದುಡಿಮೆಯನ್ನು ಸಲ್ಲಿಸಿ ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯ ಅಧ್ಯಕ್ಷರುಗಳ ಈ 2 ಬಾರಿ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡಿ ಒಂದು ರೀತಿ ಅನಿರೀಕ್ಷಿತವಾದಂಥ ಇತ್ತೀಚಿನ ಸುದ್ದಿಯನ್ನು ನಾವೇನು ಕೇಳ್ಪಟ್ವು. ರಾಜೇಂದ್ರಣ್ಣ ಅವರು ಇವತ್ತು ನಮ್ಮೆಲ್ಲರನ್ನೂ ಅಗಲಿ ಹೋಗಿರ್ತಕ್ಕಂಥದ್ದು ಬಹುಶಃ ಇವತ್ತು ಪ್ರತಿಯೊಬ್ಬರ ಕಾರ್ಯಕರ್ತರ ಮನಸ್ಸುಗಳಲ್ಲಿ ಒಂದೇ ಒಂದು ನಾವು ಆಶಿಸ್ಬೋದು, ಅವರ ಒಂದು ಆತ್ಮಕ್ಕೆ ಆ ಭಗವಂತ ಶಾಂತಿ ನೀಡಲಿ, ಮತ್ತು ಜೊತೆಯಲ್ಲಿ ಅವರ ಕುಟುಂಬದ ಸದಸ್ಯರಿಗೆ ಆ ನೋವನ್ನು ಭರಿಸ್ತಕ್ಕಂಥದ್ದಕ್ಕೆ ಭಗವಂತ ಎಲ್ಲ ರೀತಿ ಒಂದು ಶಕ್ತಿಯನ್ನು ತುಂಬಿಸ್ಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ಬೋದು. ಅವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ವು, ಅವರ ಮಗನ ಜೊತೆನೂ ಕೂತ್ಕೊಂಡು ಮಾತನಾಡಿದೆ, ಸುಮಾರು ಹೊತ್ತು ಕಾಲ ಕಳೆದೆ. ಅಲ್ಲಿಂದ ಮರಿಗೌಡರು ಮನೆಗೆ ಬಂದೆ. ಮರಿಗೌಡರು ಮತ್ತು ಅವರ ಮಗ ಮತ್ತು ಅವರ ಹಿರಿಯ ಸಹೋದರರು ರುದ್ರಪ್ಪಣ್ಣ ಅವರು 72ರಿಂದ ನನಗೆ ದೇವೇಗೌಡರು ಸಾಹೇಬ್ರ ಜೊತೆ ದೀರ್ಘಕಾಲದ ಸಂಬಂಧ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ನಾನು ಈ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಕೇವಲ ಸಭೆಗೆ ಮುಕ್ತಾಯ ಮಾಡಿ ಹೋಗಬೇಕು ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡು ಬಂದವನಲ್ಲ. ನಾನು ನಮ್ಮ ಅಭ್ಯರ್ಥಿಗಳಿಗೆ ಒಂದೇ ಮನವಿ ಮಾಡ್ತಾ ಇರ್ತಕ್ಕಂಥದ್ದು, ಚುನಾವಣೆ ಸಮೀಪದಲ್ಲಿ ನಾವು ಬಂದಂಥ ಸಂದರ್ಭದಲ್ಲಿ ಆ ಪ್ರಚಾರದ ವೇಳೆ ನಮಗೂ ಕೂಡ ಹೆಚ್ಚು ಕಾರ್ಯಕರ್ತರು ಮುಖಂಡರನ್ನ ಅವ್ರ ಜೊತೆ ಸಮಯ ಕಳೀತಕ್ಕಂಥದ್ದಕ್ಕೆ, ಕೂತು ಮಾತನಾಡ್ತಕ್ಕಂಥದ್ದಕ್ಕೆ ಅವಕಾಶ ಆಗಲಿಕ್ಕಿಲ್ಲ. ದಯಮಾಡಿ ಇಂಥ ಒಂದು ಅವಕಾಶ ಮತ್ತೆ ಪದೇ ಪದೇ ಮರುಕಳಿಸ್ಲಿಕ್ಕಿಲ್ಲ. ಹಾಗಾಗಿ ನಮಗೆ ಯಾರ್ಯಾರು ಈ ಪಕ್ಷವನ್ನು ತೆಳಮಟ್ಟದಿಂದ ಕಟ್ಟಿ ಬೆಳೆಸಿರ್ತಕ್ಕಂಥ ಹಿರಿಯ ಜೀವಿಗಳಿರ್ತಾರೋ ಇವತ್ತು ಅಂಥವ್ರಿಗೂ ಕೂಡ ನೀವೆಲ್ಲರೂ ಹಿರಿಯಕರಿಗೆ, ಕಾರ್ಯಕರ್ತ ಮುಖಂಡರುಗಳಿಗೆ ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ ಈ ವೇದಿಕೆ ಮೇಲೆ. ಅಂಥವರ ಮನೆಗಳಿಗೆ ಭೇಟಿಯನ್ನು ಕೊಡಿಸಿ, ಏಕೆಂದರೆ ಬಹಳ ಜನ ಇವತ್ತು ಯಾರ್ಯಾರು ನಿಷ್ಠಾವಂತರು ಪಕ್ಷಕ್ಕೋಸ್ಕರ ದುಡಿಮೆ ಸಲ್ಲಿಸಿರ್ತಾರೋ ಅವರೆಲ್ಲರೂ ಹಿಂದೆ ಉಳಿದಿರ್ತಾರೆ. ಅವ್ರು ಯಾರು ಕೂಡ ಮುಂದೆ ಬಂದು
ನಮಗೆ ಒಂದು ಫೋಟೋನು ಕೇಳ್ತಕ್ಕಂಥದ್ದು ಮಾಡೋದಿಲ್ಲ, ಅಥವಾ ನಿಖಿಲ್ ಕುಮಾರಸ್ವಾಮಿಯಿಂದ ಏನಾದರೂ ಬಯಸ್ತಕ್ಕಂಥದ್ದು ಇರೋದಿಲ್ಲ. ಅವರು ಒಂದೇ ಈ ಪಕ್ಷ ಉಳಿಬೇಕು, ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಪಕ್ಷಕ್ಕೆ ನಾವೆಲ್ಲೋ ನಮ್ಮ ಊರುಗಳಲ್ಲಿ, ನಮ್ಮ ನಗರ ಪ್ರದೇಶದಲ್ಲಿ, ವಾರ್ಡ್ಗಳಲ್ಲಿ ಎಲ್ಲೋ ಒಂದು ಕಡೆ ನಮ್ಮದಾದಂಥ ಒಂದು ಅಳಿಲ್ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಬಹಳ ಜನ ಇವತ್ತು ಹಿರಿಜೀವಿಗಳು, ಕಾರ್ಯಕರ್ತರು, ಮುಖಂಡರುಗಳಿದ್ದಾರೆ. ಅಂಥ ಮುಖಂಡರು, ಕಾರ್ಯಕರ್ತರುಗಳ ಮನೆಗೆ ನನಗೆ ಭೇಟಿಯನ್ನು ಕೊಡಿಸಿ ಅಂತಕ್ಕಂಥದ್ದನ್ನ ನಾನೇ ವೈಯಕ್ತಿಕವಾಗಿ ನಮ್ಮ ಅಭ್ಯರ್ಥಿಗಳ ಜೊತೆಯಲ್ಲಿ ಕೂತಂಥ ಸಂದರ್ಭದಲ್ಲಿ ಮನವಿಯನ್ನು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇವತ್ತು ಸುಧಾಕರ್ ಅಣ್ಣ ಅವರು, ಶಾಜು ಅವರು ಕೂಡ ಅವರು ಹೇಳಿದರು, ನಾನು 2 ತಲೆಮಾರು ನಮ್ಮ ಮನೆಗೆ ಬಂದಿತ್ತು, ಹೆಜ್ಜೆಯನ್ನು ಇಟ್ಟು ಹೋಗಿದ್ರು. ನೀವು 3ನೇ ತಲೆಮಾರು ಇವತ್ತು ನಮ್ಮ ಮನೆಗೆ ಬಂದಿರತಕ್ಕಂಥದ್ದು ಅಂದರೆ ಬಹಳ ಬಡ ಕಾರ್ಯಕರ್ತ. ಇವತ್ತು ಕಾರ್ಯಕರ್ತರಿದ್ದರೆ ಪಕ್ಷ ಅಂತಕ್ಕಂಥದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಸುಧಾಕರ್ ಅಣ್ಣ ಅವರು ಹೇಳಿದ್ದಾರೆ. ಯಾಕಿದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, 2 ರಾಷ್ಟ್ರೀಯ ಪಕ್ಷಗಳಲ್ಲೂ ನಮಗೆ ಸ್ನೇಹಿತರಿದ್ದಾರೆ. ನಮ್ಮ ಸ್ನೇಹಿತರುಗಳು ಒಮ್ಮೊಮ್ಮೆ ನಮಗೊಂದು ಮಾತು ಹೇಳ್ತಾ ಇರ್ತಾರೆ, ನೋಡಿ 2 ಕೂಡ ರಾಷ್ಟ್ರೀಯ ಪಕ್ಷ, ಆದರೆ ನಿಮ್ಮ ಪ್ರಾದೇಶಿಕ ಪಕ್ಷದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ನಿಮ್ಮ ರೈತರ ಪಕ್ಷದಲ್ಲಿ ಇರ್ತಕ್ಕಂಥ ಚಿನ್ನದಂಥ ಕಾರ್ಯಕರ್ತರು ದುರ್ಬಿನ್ನ ಕೊಡ್ಕೋದ್ರು ಸಹ ನಮ್ಮ ರಾಷ್ಟ್ರೀಯ ಪಕ್ಷದಲ್ಲಿ ಇಂಥ ಕಾರ್ಯಕರ್ತರುಗಳು ಸಿಕ್ಕಲಿಕ್ಕೆ ಸಾಧ್ಯನೇ ಇಲ್ಲ, ನೀವೆಲ್ಲ ಪುಣ್ಯ ಮಾಡ್ಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದು ಹೇಳ್ತಾ ಇರ್ತಾರೆ ಅಣ್ಣ. ಹಾಗಾಗಿ ಇವೆಲ್ಲವನ್ನ ನಾನು ನಿರಂತರವಾಗಿ ನನ್ನ ರಾಜ್ಯ ಪ್ರವಾಸದ ವೇಳೆ ಏನು ಗಮನಿಸ್ತಾ ಬಂದಿದ್ದೇನೆ. ನಿನ್ನೆ ದಿನ ಒಂದು ಘಟನೆ ನಡೆದಿದೆ. ಆನೆ ತುಳಿತಕ್ಕೆ ಅನಿತಾ ಅಂತಕ್ಕಂಥ ಹೆಸರಿನ ಒಬ್ಬರು ಮಹಿಳೆ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಒಂದು ಸುದ್ದಿ ನಿನ್ನೆ ದಿನ ರಾತ್ರಿ ಸುಧಾಕರ್ ಅಣ್ಣವರು ಕೂಡ ನನ್ನ ಗಮನಕ್ಕೆ ಅದನ್ನು ತಗೊಂಡು ಬಂದರು. ತದನಂತರ ನಮ್ಮ ಈ ಟೂರ್ ಪ್ರೋಗ್ರಾಮ್ನಲ್ಲಿ ಬೆಳಗ್ಗೆ 8 ಗಂಟೆಗೆ ಮೃತದೇಹವನ್ನು, ಅನಿತಾರವರ ಮೃತದೇಹವನ್ನು ಹೋಗಿ ನೋಡಿ ಅಂತಿಮವಾಗಿ ದರ್ಶನವನ್ನು ತಗೊಂಡು ಬರಬೇಕು ಅಂತಕ್ಕಂಥದ್ರ ಬಗ್ಗೆ ನಾವೆಲ್ಲರೂ ಕೂಡ ಟೂರ್ ಪ್ರೋಗ್ರಾಮ್ನ ಫಿಕ್ಸ್ ಮಾಡ್ಕೊಂಡಿದ್ವು. ಆದರೆ ಬಹುಶಃ ಶಿವಮೊಗ್ಗ ಆಸ್ಪತ್ರೆಗೆ ಅದನ್ನು ಮೃತದೇಹವನ್ನು ತಗೊಂಡು ಹೋಗಿದ್ದಾರೆ. ಹಾಗಾಗಿ ಆಗಲಿಕ್ಕಿಲ್ಲ ಅಂತಕ್ಕಂಥ ನೋಡ್ಲಿಕ್ಕೆ ಆಗಲಿಕ್ಕಿಲ್ಲ ಅಂತಕ್ಕಂಥ ವಿಚಾರ ಕೇಳಿದ ನಂತರ ಮತ್ತೆ ಇಲ್ಲಿ ಮರಿಗೌಡರ ಮನೆಯಲ್ಲಿ ನಾವು ಏನು ತಿಂಡಿಗೆ ಹೋಗಿದ್ವು, ಅಲ್ಲಿಂದ ಅರಣ್ಯ ಇಲಾಖೆಯ ಕಚೇರಿ ಹತ್ರ ಸಾಕಷ್ಟು ಜನ ಕ್ಷೇತ್ರದ ರೈತರುಗಳು, ಸಾರ್ವಜನಿಕರು ಒಂದು ಹೋರಾಟವನ್ನು ಕೈಗೆತ್ಕೊಂಡಿದ್ರು. ಅಲ್ಲಿ ಎಲ್ಲರೂ ಒಂದು ಮಾತನ್ನು ಹೇಳ್ತಾರೆ, ಕಳೆದ 9 ತಿಂಗಳಿಂದ ನಿರಂತರವಾಗಿ ಆನೆ ದಾಳಿ ಪ್ರಕರಣ ಇದೇನು ಹೊಸದೇನಲ್ಲ, ನಿರಂತರವಾಗಿ 4 ಪ್ರಕರಣಗಳು ಈ ರೀತಿ ಕಳೆದ 9 ತಿಂಗಳಲ್ಲಿ ಪದೇ ಮರುಕಳಿಸಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ನಾವೆಲ್ಲ ಭಾಳ ಆತಂಕದಲ್ಲಿದ್ದೇವೆ. ಆದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಯಾವುದೇ ರೀತಿ ಸೂಕ್ತವಾದಂಥ ಕ್ರಮವನ್ನು ಕೈಗೊಂಡು ಇದಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಡ್ತಕ್ಕಂಥದ್ದಕ್ಕೆ ಮುಂದಾಗ್ತಾ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಹೋರಾಟವನ್ನು ಕೈಗೆತ್ಕೊಂಡಿದ್ರು. ಬಹುಶಃ ಇವತ್ತೇನು ಅರಣ್ಯ ಇಲಾಖೆಯ ಮಂತ್ರಿಗಳಿದ್ದಾರೆ, ಮಂತ್ರಿಗಳು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾನುವಾರುಗಳು, ಹಸ, ಕರ, ದನ ನೀವೆಲ್ಲ ಏನು ಮೇಯಿಸ್ತೀರಿ, ಮೇಯಕ್ಕೆ ಒಯ್ತವೆ, ಅವೆಲ್ಲ ಕಾಡಿಗೆ ಹಾಕ್ಬಿಡ್ತೀರಿ ಅಂತ ಹೇಳವ್ರೆ. ಇನ್ನು ದನ, ಕರ, ಹಸು ಕಾಡಿಗೆ ಹೋಗ್ದಿರ ಇನ್ನೇನು ಮನೇಲಿ ಇಟ್ಕೊಂಡು ಸಾಕಾಯ್ತದ? ಇಲ್ಲಿ ಯಾರೋ ಹೇಳ್ತಾ ಇದ್ರು ಅವ್ರ ಮನೆಗೆ ಕಳಿಸ್ಬಿಡೋದ ಅಂತ. ಕುಮಾರಸ್ವಾಮಣ್ಣ ಹೇಳಿದ್ರೆ ನಮ್ಮ ಭವಿಷ್ಯ ಅವ್ರ ಮನೆ ಆವರಣದಲ್ಲಿ ಮೇಯಕ್ಕೆ ಬಿಟ್ಬಿಡೋದ ಅಂತ. ಈ ರೀತಿ ಬೇಜವಾಬ್ದಾರಿತನದ ಹೇಳಿಕೆಗಳು, ಬಾಲಿಷ್ಯದ ಹೇಳಿಕೆಗಳಿಂದ ನಿಜಕ್ಕೂ ಕೂಡ ಸರ್ಕಾರ ಯಾವ ರೀತಿ ತನ್ನ ಆಡಳಿತ ವೈಖರಿಯಲ್ಲಿ ಕುಸಿತ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು ಪ್ರತಿನಿತ್ಯ ನಾವು ನಿದರ್ಶನಗಳನ್ನ ನೋಡ್ತಾ ಇದ್ದೇವೆ. ಇಲ್ಲಿ ಬರ್ತಾ ನಾನು ಸುಧಾಕರ್ ನನಗೊಂದು ಪ್ರಶ್ನೆ ಕೇಳ್ತಾ ಇದ್ದೆ. ಶೃಂಗೇರಿ ಕ್ಷೇತ್ರದಲ್ಲಿ ಇವತ್ತು ರಸ್ತೆಗಳನ್ನ ನೋಡಿಬಿಟ್ರೆ ಎಲ್ಲ ಕಡೆ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ. ಆ ಗುಂಡಿ ಮುಚ್ಚಲಿಕ್ಕೂ ಕೂಡ ಇವತ್ತು ಸರ್ಕಾರದಲ್ಲಿ ಅನುದಾನ ಇಲ್ಲ. ಅಷ್ಟೇ ಅಲ್ಲ, ಸಾಕಷ್ಟು ಜನ ಇವತ್ತು ಮನೆಗಳನ್ನ ಕಟ್ಕೊಂಡಿದ್ದಾರೆ, ಅವರಿಗೆ ಹಕ್ಕುಪತ್ರಗಳಿಲ್ಲ. ಯಾವುದೇ ರೀತಿ ಇವತ್ತು ಕ್ಷೇತ್ರದ ಜನತೆಯ ಸರ್ವೋತ್ತಮುಖ ಅಭಿವೃದ್ಧಿಗೆ
ಇಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು ಯಾವುದೇ ರೀತಿ ಸ್ಪಂದನೆಯನ್ನು ಕೊಡದೇ ಇರತಕ್ಕಂಥದ್ದು ಬಹುಶಃ ಎಲ್ಲೋ ಒಂದು ಕಡೆ ಅವರು ಕ್ಷೇತ್ರದ ಜನತೆ ಮೇಲೆ ಎಷ್ಟರ ಮಟ್ಟಕ್ಕೆ ಒಂದು ಅಭಿಮಾನವನ್ನು ಇಟ್ಟಿದ್ದಾರೆ ಅಥವಾ ಇಟ್ಟಿಲ್ವ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತದೆ. ಆದರೆ ಈ ರೀತಿ ಕಾಂಗ್ರೆಸ್ನ ಆಡಳಿತದಲ್ಲಿ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ. ಇದೇನು ಹೊಸದೇನಲ್ಲ. ಏಕೆಂದರೆ 3 ಜನ ಶಾಸಕರು ಸ್ವಪಕ್ಷೀಯರು, ಒಂದು ಕಡೆ BR ಪಾಟೀಲ್ರು, ಒಂದು ಕಡೆ ಮೊಳಕಾಲ್ಮೂರಿನ ಕಾಂಗ್ರೆಸ್ ಶಾಸಕರು, ಇನ್ನೊಂದು ಕಡೆ ಇನ್ನೊಬ್ಬರು ಕಾಗೇರವರು. ಅವ್ರು ಏನು ಹೇಳಿದ್ರು, ನಾವೆಲ್ಲ 2.25 ವರ್ಷ ಆಗಿದೆ ಶಾಸಕರಾಗಿ ಆಯ್ಕೆ ಆಗಿದ್ದೀವಿ, ಕಾಂಗ್ರೆಸ್ಗೆ ಆಶೀರ್ವಾದ ಮಾಡವ್ರೆ 136 138 ಜನ ಶಾಸಕರನ್ನ ಈ ರಾಜ್ಯದ ಜನತೆ ಕೊಟ್ಟವ್ರೆ. ನಾವು ನಮ್ಮ ಕ್ಷೇತ್ರಗಳಿಗೆ ಹೋದರೆ ಅಲ್ಲಪ್ಪ 2 ವರ್ಷ ಆಯಿತು, ನೀವು ಇಲ್ಲಿವರೆಗೂ 5 ರೂಪಾಯಿ ಬುಡಗಾಸನ್ನು ತಗೊಂಡು ಬಂದು ಅಭಿವೃದ್ಧಿಗೆ ಅಂತಕ್ಕಂಥ ಅನುದಾನವನ್ನು ತಗೊಂಡು ಬರಲಿಕ್ಕಾಗಿಲ್ಲ, ಯಾವ ಮುಖ ಎತ್ಕೊಂಡು ನೀವು ನಮ್ಮ ಮುಂದೆ ಬಂದಿದ್ದೀರಿ ಅಂತಕ್ಕಂಥದ್ದು ಜನ ಚೀಮಾರಿ ಆಗ್ತಾ ಇದ್ದಾರೆ. ಮುಂದೆ ನಾವು ಯಾವ ರೀತಿ ಜನಗಳ ಮುಂದೆ ಹೋಗೋದು ಅಂತ ಇದು JDSನವ್ರನ್ನೋ BJPಯವರು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ನ ಶಾಸಕರು ತನ್ನ ಅಸಹಾಯಕತೆಯನ್ನು ಹೊರಗಾಕಿರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಮಾಧ್ಯಮಗಳಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಅದಾದ ಮೇಲೆ ಕೇಂದ್ರದ ಕಾಂಗ್ರೆಸ್ನ ಒಬ್ಬರು ಸೂಪರ್ CM ಬಂದರು. ಇಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅಂತ ನಾವೆಲ್ಲ ಅಂದ್ಕೊಂಡಿದ್ವು ಇಷ್ಟು ದಿನ. ಆದರೆ ಅವ್ರ ಮೇಲೊಬ್ಬರು ಮುಖ್ಯಮಂತ್ರಿ ಇದ್ದಾರೆ. ಇವತ್ತು ಎಲ್ಲರೂ ಅನುದಾನ ಸಿಗಬೇಕು ಅಂತಕ್ಕಂಥದ್ದಾದರೆ ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳ ಹತ್ರ ಎಲ್ಲರೂ ಹೋಗ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದರೆ ಸುರ್ಜಿವಾಲಾರವ್ರ ಹತ್ರ ಹೋದ ತಕ್ಷಣ ಅನುದಾನ ಸಿಗುತ್ತೆ ಅಂತಕ್ಕಂಥ ಮನಸ್ಥಿತಿಗೆ ಬಂದಿರತಕ್ಕಂಥದ್ದು ನಿಜಕ್ಕೂ ಈ ಆಡಳಿತ ಎಲ್ಲಿಗೆ ಯಾರ ಮನೆ ಬಾಗಿಲಲ್ಲಿ ಹೋಗಿ ಮುಖ್ಯಮಂತ್ರಿ ಕುರ್ಚಿ ಕೂತಿದೆಯೋ ಆ ಭಗವಂತನೇ ಬಲ್ಲ. ತದನಂತರ ಇವರೆಲ್ಲ ಪಾಪ ಕಾಂಗ್ರೆಸ್ನ ಸ್ವಪಕ್ಷದ ಶಾಸಕರು ಹೋಗಿ ಈ ರೀತಿ ಪರಿಸ್ಥಿತಿಗಳಿದೆ, ನಮಗೆ ಹೆಂಗಾರು ಇನ್ನೊಂದಷ್ಟು ದೊಡ್ಡ ಮಟ್ಟದಲ್ಲಿ ಹಣಕಾಸು ಬಿಡುಗಡೆ ಮಾಡಿಸ್ಕೊಡಿ ಅಂತ ಕೇಳಿದ ಮೇಲೆ ಕೊನೆಗೆ ಮೊನ್ನೆ ಸೂಪರ್ CM ಆದೇಶದಂತೆ ಮುಖ್ಯಮಂತ್ರಿಗಳು ಹೊರಗಡೆ ಬಂದು ಆಮೇಲೆ ಹೇಳ್ತಾರೆ 50 ಕೋಟಿ ರೂಪಾಯಿ ಕೊಡ್ತೀವಿ ನಾವು ಪ್ರತಿ ಕ್ಷೇತ್ರಕ್ಕೂ. ಅದು ಯಾರಿಗೆ? ಕಾಂಗ್ರೆಸ್ನ ಶಾಸಕರಿಗಂತೆ. ಯಾಕಪ್ಪ ಜನತಾದಳದವ್ರು ಏನು ಮಾಡವ್ರೆ, BJPಯವ್ರು ಏನು ಮಾಡವ್ರೆ? ಅವ್ರಿಗೆ ಜನ ಓಟಾಗಿ ಗೆಲ್ಸಿಲ್ವೇ? ಇದೇನು ಪಕ್ಕದ ರಾಜ್ಯವೇ ಇದು? ಕರ್ನಾಟಕದ ಶಾಸಕರಲ್ವೇ ಇವರು? ನಮ್ಮ ರಾಜ್ಯದ ಶಾಸಕರಲ್ವೇ? ಈಗ ಇವ್ರು 50 ಕೋಟಿ ಏನು ಘೋಷಣೆ ಮಾಡಿದಾರಣ, ತಪ್ಪು ತಿಳ್ಕೊಬೇಡಿ. ಮೊನ್ನೆ ನಾನು ಇಂಡಿಗೆ ಹೋಗಿದ್ದೆ, ವಿಜಯಪುರ ಜಿಲ್ಲೆಗೆ. ವಿಜಯಪುರ ಜಿಲ್ಲೆಯಲ್ಲಿ ಒಂದು ಬಹಿರಂಗ ಸಭೆಯಲ್ಲಿ 4,500 ಕೋಟಿ ಘೋಷಣೆ ಮಾಡಿ ಬಂದಿದ್ದಾರೆ. ಇನ್ನಲ್ಲೆಲ್ಲೋ ಮಹದೇಶ್ವರ ಬೆಟ್ಟಕ್ಕೆ ಹೋಗೋರೆ, ಅಲ್ಲಿ ಸಚಿವ ಸಂಪುಟ ಸಭೆ ಕರೀತಾರೆ, ಅಲ್ಲಿ 3,500 ಕೋಟಿ ಘೋಷಣೆ ಮಾಡಿ ಬಂದವ್ರೆ. ಇನ್ನೆಲ್ಲೋ ನಂದಿ ಬೆಟ್ಟಕ್ಕೆ ಹೋಗೋರೆ, ಅಲ್ಲೆಲ್ಲೋ 3,500 ಕೋಟಿ ಘೋಷಣೆ ಮಾಡಿ ಬಂದವ್ರೆ. ಘೋಷಣೆ ಯಾರು ಬೇಕಾದರೂ ಮಾಡ್ಬೋದು, ಆದರೆ ಇದಕ್ಕೆ ಹಣಕಾಸು ಇಟ್ಟು ಇದಕ್ಕೆ ಡೆವಲಪ್ಮೆಂಟ್ಗೆ ಅಂತಕ್ಕಂಥದ್ದು, ಅಭಿವೃದ್ಧಿಗೆ ಅಂತಕ್ಕಂಥದ್ದು ಹಣ ಕೊಡಬೇಕಲ್ಲ, ಒದಗಿಸ್ಬೇಕಲ್ಲ. ಈಗಲೂ 50 ಕೋಟಿ ಅಂತಕ್ಕಂಥದ್ದೇನು ಕಾಂಗ್ರೆಸ್ನವ್ರಿಗೆ ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಇದು ಬರೀ ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸವೇ ಹೊರತುಪಡಿಸಿ ಯಾವ ಕಾರಣಕ್ಕೂ ಇದು ಯಾವುದು ಕಾರ್ಯಗತ ಆಗ್ತಕ್ಕಂಥದ್ರಲ್ಲಿ ನಮಗಷ್ಟೇ ಅಲ್ಲ, 7.5 ಕೋಟಿ ಕನ್ನಡಿಗರಿಗೆ ಯಾರಿಗೂ ಕೂಡ ಇವತ್ತು ವಿಶ್ವಾಸ ಇಲ್ಲ. ಸಂಪೂರ್ಣವಾಗಿ ಈ ಸರ್ಕಾರದ ವಿರುದ್ಧವಾಗಿ ಈಗ ಬೆಳಗ್ಗೆ ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ರೈತರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಗೊಬ್ಬರ, ಒಂದು ಚೀಲ ಗೊಬ್ಬರ ಇವತ್ತು ರೈತರು ಸಿಕ್ಕಬೇಕು ಅಂತಕ್ಕಂಥದ್ದು ಹೋದರೆ 4 ಗಂಟೆ 5 ಗಂಟೆ ಕಾಯಿಸ್ತಾರಂತೆ. ಏನು ಕೃಷಿ ಸಚಿವರು ಕುಂಭಕರ್ಣ ನಿದ್ದೆ ಮಾಡ್ತಾ ಇದ್ದಾರಾ? ರೈತರ ಬಗ್ಗೆ ಅವ್ರಿಗೊಂದು ಕಿಂಚಿತ್ತೂ ಕಾಳಜಿ ಇಲ್ಲ. TC ಕನೆಕ್ಷನ್ಗಳ ಕತೆ ಏನಾಗಿದೆ? ರೈತರು ಹೊಲ ಗದ್ದೆಗಳಿಗೆ ತಗೊಳ್ಳೋಂಥ TC ಕನೆಕ್ಷನ್ ಕತೆ. ಸನ್ಮಾನ್ಯ ಕುಮಾರಣ್ಣವ್ರು ಮುಖ್ಯಮಂತ್ರಿ ಇದ್ದಾಗ 25,000 ಇತ್ತು TC ಕನೆಕ್ಷನ್ಗೆ, ಈಗ 2.5 ಲಕ್ಷ ಆಗಿದೆ ಒಂದು TC ಕನೆಕ್ಷನ್ಗೆ. ಕನಿಷ್ಠ ಪಕ್ಷ ಒಂದು ರಸಗೊಬ್ಬರ ಕೊಡ್ತಕ್ಕಂಥದಕ್ಕೆ ನಿಮಗೆ ರೈತರಿಗೆ ನಿಮಗೆ ಕಾಳಜಿ ಇಲ್ಲ ಅಂತಕ್ಕಂಥದ್ದಾದರೆ ನೀವೇನು ಸರ್ಕಾರ ನಡೆಸ್ತೀರಿ ಅಂತಕ್ಕಂಥದ್ದನ್ನ ಇವತ್ತು ರೈತರು ಎಲ್ಲೋದ್ರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ರಾಜಕೀಯದ ವೇದಿಕೆಗಳಲ್ಲೂ ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟ ಮಾತನಾಡ್ತಕ್ಕಂಥ ವಿಚಾರಗಳು ತುಂಬ ಇದೆ. ಆದರೆ ಒಂದು, ಮೊರಾರ್ಜಿ ಶಾಲೆಯಲ್ಲಿ
ಶಮಿತಾ ಅಂತಕ್ಕಂಥ 9ನೇ ಕ್ಲಾಸಿನ ಹೆಣ್ಮಗಳು, 9ನೇ ಕ್ಲಾಸಿನ ಹೆಣ್ಮಗಳು. ಅವ್ರ ತಂದೆ ಬಂದಿದ್ರು, ಕಣ್ಣನ್ನೇ ನೀರಾಗ್ತಾ ಅವರ ಅಸಹಾಯಕತೆಯನ್ನು ಹೊರಗಾಕಿದ್ದಾರೆ. ಯಾವ ರೀತಿ ಜಿಲ್ಲೆನಲ್ಲಿ ಇರ್ತಕ್ಕಂಥ, ತಾಲೂಕಿನಲ್ಲಿ ಇರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅಥವಾ ಸರ್ಕಾರ ಅನ್ಕೊಳ್ಳಿ, ನಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ಅವ್ರ ಮೇಲೆ ಯಾವ್ಯಾವ ರೀತಿ ಒತ್ತಡಗಳಿದೆಯೋ, ಯಾವ್ಯಾವ ರೀತಿ ಪ್ರೆಷರ್ಗಳಿದೆಯೋ ಬಹುಶಃ ನಾವು ಇಡೀ ರಾಜ್ಯದಲ್ಲಿ ಇವತ್ತು ನೋಡ್ಕೊ ಬರ್ತಾ ಇದ್ದೀವಿ. ಯಾಕೆಂದರೆ ಈ ಕ್ಷೇತ್ರದೊಂದೇ ಅಲ್ಲ ಸಮಸ್ಯೆ ಇದು. ಇಡೀ ರಾಜ್ಯದಲ್ಲಿ ಏನಾಗಿದೆ, ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳು ಇವತ್ತು ಸರ್ಕಾರ ಹೇಳ್ತಕ್ಕಂಥದ್ದಕ್ಕೆ ಕೈಕಟ್ಟೆ ಹಾಕೊಂಡು ಇವತ್ತು ತನಿಖೆಗಳು ಮತ್ತೊಂದು ಮಗದೊಂದು ಎಲ್ಲ ರೀತಿ ನಡೆಸ್ತಾ ಇರ್ತಕ್ಕಂಥದ್ದನ್ನ ಸ್ವೇಚ್ಛಾಚಾರವಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ಇವತ್ತು ಇಲ್ಲಿ ಶಮಿತಾಳ ತಂದೆ, ಆ ಪುಟ್ಟ ಬಾಲಕಿ 9ನೇ ಕ್ಲಾಸ್ ಓದ್ತಾ ಇರ್ತಕ್ಕಂಥ ಬಾಲಕಿ ಭಾಳ ಚೆನ್ನಾಗೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇತ್ತು, ಟಾಪರ್ ಆಗಿತ್ತು ನನ್ನ ಮಗಳು. ಆದರೆ ಇದೇ ರೀತಿ 2ನೇ ಪ್ರಕರಣ ಅಂತಕ್ಕಂಥದ್ದನ್ನ ಹೇಳಿದ್ರು. ಹಿಂದಿನ ವರ್ಷ ಇದೇ ರೀತಿ ಬಹುಶಃ ಎಕ್ಸಾಮ್ ಆದ ನಂತರ ಈ ರೀತಿ ಏನೋ ಆ ಹೆಣ್ಮಗಳು ಸೂಸೈಡ್ ಮಾಡ್ಕೊಬಿಟ್ಟಿದೆ ಅಂತಕ್ಕಂಥದ್ರ ಬಗ್ಗೆ ಸುಮ್ಮನೆ ತಪ್ಪಾಗೆ ಕಲ್ಪನೆಯನ್ನು ಮಾಡ್ತಾ ಇದ್ದಾರೆ ಹೊರತುಪಡಿಸಿ ಅದಕ್ಕೆ ಪಾರದರ್ಶಕವಾದಂಥ ಒಂದು ತನಿಖೆಗೆ ಇಲ್ಲಿವರೆಗೂ ಕೂಡ ಆದೇಶವನ್ನು ಮಾಡ್ತಾ ಇಲ್ಲ ಇಲ್ಲಿರ್ತಕ್ಕಂಥ ಆಡಳಿತ ಅಂತಕ್ಕಂಥದ್ರ ಬಗ್ಗೆ ಅವ್ರ ತಂದೆ ಬಂದು ಪ್ರಸ್ತಾವನೆಯನ್ನು ಇಟ್ಟು ಹೋಗಿದ್ದಾರೆ. ಬಹುಶಃ ಇದನ್ನು ಭಾಳ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕಾಗ್ತದೆ. ಏಕೆಂದರೆ ಇವತ್ತು ಶಮಿತಾಳ ತಂದೆ ಇವತ್ತು ಅವ್ರ ಜಾಗದಲ್ಲಿ ಯಾರ್ದೋ ಊರಿನ ಮಗಳು, ಯಾರೋ ನಮ್ಮ ಪಕ್ಕದ ಮನೆ ಮಗಳು ಅಂತಕ್ಕಂಥದ್ದು ಯಾರು ಕೂಡ ಇದು ಲಘುವಾಗಿ ಪರಿಗಣನೆಗೆ ತಗೊಳ್ತಕ್ಕಂಥ ಒಂದು ಸುದ್ದಿ ಅಲ್ಲ. ಇದು ನಾಳೆ ನಮ್ಮ ಮಕ್ಕಳಾಗ್ಬೋದು, ನಾಡಿದ್ದು ನಿಮ್ಮ ಮಕ್ಕಳಾಗ್ಬೋದು, ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಇದು 2ನೇ ಪ್ರಕರಣ ಈ ರೀತಿ ನಡೀತಾ ಇರ್ತಕ್ಕಂಥದ್ದಾದಾಗ ಇದನ್ನು ಸನ್ಮಾನ್ಯ ಕುಮಾರಣ್ಣವ್ರ ಹತ್ರನೂ ಕೂತ್ಕೊಂಡು ಚರ್ಚೆ ಮಾಡ್ತೇನೆ. ನಾನು ಡೆಲ್ಲಿಗೆ ಹೋಗ್ತಾ ಇದ್ದೇನೆ. ಹಾಗಾಗಿ ಇದರ ಬಗ್ಗೆ ಯಾವ ರೀತಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ, ಅದರಲ್ಲೂ ಪೊಲೀಸ್ ಅಧಿಕಾರಿಗಳು ಇದನ್ನು ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಒಂದು ಪಾರದರ್ಶಕವಾದಂಥ ಒಂದು ತನಿಖೆಗೆ ಈ ಕೂಡಲೇ ಕೈಗೆತ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಈಗ ನಮ್ಮ ಹೋರಾಟವನ್ನು ಸನ್ಮಾನ್ಯ ಕುಮಾರಣ್ಣ ಅವರ ಮೂಲಕ ಇದನ್ನು ಕೈಗೆತ್ಕೊಳ್ತಕ್ಕಂಥದ್ದು ನಮ್ಮ ಜನತಾದಳ ಪಕ್ಷದವ್ರು ನಾವೆಲ್ಲರೂ ಮಾಡಬೇಕಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಈಗಾಗಲೇ 5 ಗಂಟೆ ಆಗೋಯ್ತು. ನಾನು ಸುಧಾಕರನಿಗೆ 4 ಗಂಟೆ ಬಿಡೋಣ, ಸ್ವಲ್ಪ ಫ್ಲೈಟ್ ಇದೆ ಅಂತ ಕೇಳಿದ್ದೆ. ಆದರೂ ನಿಮ್ಮ ಜೊತೆ ಮಾತಾಡ್ತಾ ನಮಗೆ ಸಮಯ ಕಳೆದಿದ್ದೆ ಗೊತ್ತಾಗಲಿಲ್ಲ. ಆದರೆ ಒಂದಣ ನಾನು ಈ ಮಿಸ್ಡ್ ಕಾಲ್ ಕ್ಯಾಂಪೇನ್ ಮಾಡಿದ್ದೇನೆ, ಆದರೆ ಒಂದು ಟೆಕ್ನಿಕಲ್ ಸಮಸ್ಯೆ ಹೇಳಿದ್ದಾರೆ. ಇಲ್ಲಿ ನಮಗೂ ಗೊತ್ತಿದೆ, ಮಲೆನಾಡು ಪ್ರದೇಶದಲ್ಲಿ ಈಗ ನಾವು ಕೂಡ ಗಾಡೀಲಿ ಬರ್ಬೇಕಾದ್ರೆ ನೋಡೋದು 1 2 ನಮಗೆ ನೆಟ್ವರ್ಕೇ ಬರೋದಿಲ್ಲ. ಹಂಗಾಗಿ ಇಲ್ಲಿ ನಾನು ನಿಮಗೆ ಮಿಸ್ಡ್ ಕಾಲ್ ಕ್ಯಾಂಪೇನ್ನ ನೀವು ಎಷ್ಟರ ಮಟ್ಟಕ್ಕೆ ನೀವು ಮಾಡಲಿಕ್ಕಾಗ್ತದೆ ದಯಮಾಡಿ ಮಾಡಿ. ಆದರೆ ಒಂದು ನನಗೆ ಹೆಂಗಿದ್ರು ಹಾಳೆಗಳಿದೆ, ಇಲ್ಲಿ ಹಾಳೆ ಇದೆ, ನಿಮಗೆ ಇದನ್ನೇ ನೀವು ನನಗೆ ಈ ಪೇಜ್ನಲ್ಲಿ ಒಂದು ಫಾರ್ಮ್ನಲ್ಲಿ ಫಿಲ್ ಮಾಡಿಕೊಟ್ರೆ ಪ್ರತಿ ಗ್ರಾಮಕ್ಕೆ ಬೂತ್ ಮಟ್ಟದಲ್ಲಿ ಎಷ್ಟು ಬೂತ್ ಇದೆಯಣ್ಣ? 256 ಬೂತು ಅಣ್ಣ. ಎಲ್ರಿಗೂ ಕೈ ಜೋಡಿಸಿ ಮನವಿ ಮಾಡ್ತೀನಿ, ಪಕ್ಷ ತಳಮಟ್ಟದಿಂದ ಕಟ್ಟಬೇಕು ಅಂತಕ್ಕಂಥ ಚಿಂತನೆ ಏನಿದೆ, ಈ ಪಕ್ಷ ಒಂದು ಕೇಡರ್ ಬೇಸ್ಡ್ ಪಾರ್ಟಿ ಸಿಸ್ಟಮ್ಗೆ ತಗೊಂಡು ಬಂದು ನಿಲ್ಲಿಸಿದಾಗ ಮುಂದಿನ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಮೂಲಕ ರಾಜ್ಯದ ಆಡಳಿತವನ್ನು ಕೊಡ್ತಕ್ಕಂಥದ್ದಕ್ಕೆ ನೀವು ನಮಗೂ ಶಕ್ತಿ ತುಂಬಿಸ್ದಂಗೆ ಆಗ್ತದೆ, ನಾವು ನಿಮ್ಮನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಗುರುತಿಸ್ದಂಗೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ದಯಮಾಡಿ ತಾವೆಲ್ಲರೂ ಕೂಡ ಸುಧಾಕರಣ್ಣಗೆ ನಾನೇನು ಹೇಳಬೇಕಾಗಿಲ್ಲ, ಆದರೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಮುಂದೆ ಒಂದು ಮನವಿಯನ್ನು ಇಡ್ತೇನೆ. ಇನ್ನು 30 ದಿನಗಳ ಕಾಲ ನೋಡಿ, ಮಳೆ ಎಲ್ಲ ಯಾವಾಗ ಸ್ವಲ್ಪ ಕಮ್ಮಿ ಆಗ್ತದೋ, ಇನ್ನೊಂದು 15-20 ದಿನ ಬಹುಶಃ ಮಳೆ ಇದೇ ರೀತಿ ನಿಮಗೆ ಧಾರಾಕಾರವಾಗಿ ಸುರಿಬೋದು. ತದನಂತರ ಒಂದು ಸ್ವಲ್ಪ ಮಳೆ ಕಮ್ಮಿ ಆಗ್ತಾ ಇದ್ದಂಗೆ ಒಂದು 30 ದಿನಗಳ ಕಾಲ ದಿವಸಕ್ಕೆ 5 ರಿಂದ 6 ಗಂಟೆ, ನಾನೇನು 24 ಗಂಟೆನೂ ಪಕ್ಷದ ಕೆಲಸ ಮಾಡಿ ಅಂತ ನಿಮ್ಗೆ ಕೇಳೋದಿಲ್ಲ. ಯಾಕೆಂದರೆ ನಿಮ್ಮದು ವಹಿವಾಟುಗಳು, ವ್ಯವಹಾರಗಳು, ನಿಮ್ಮದು ಬದುಕನ್ನು ನೀವು ಕೂಡ ಕಟ್ಕೊಳ್ಬೇಕಾಗ್ತದೆ, ನೋಡಬೇಕಾಗ್ತದೆ, ಕೆಲಸಗಳಿರ್ತವೆ. 2 ಗಂಟೆನೇ ಕೇಳ್ತಾರೆ. ನಾನು 2 ಗಂಟೆಯಲ್ಲಿ 30 ದಿನದಲ್ಲಿ ಸಂಪೂರ್ಣವಾಗಿ ಎಲ್ಲ ಬೂತ್ಗಳಿಗೂ ಹೋಗಿ ಈ ಫಾರ್ಮನ್ನು ದಯವಿಟ್ಟು ಫಿಲ್ ಮಾಡುವ ಮೂಲಕ ಕನಿಷ್ಠ ಪಕ್ಷ ಆ್ಯಕ್ಟಿವ್ ಮೆಂಬರ್ಸ್ ಅಂತ ನಾವೇನು ಕರಿತೀವಿ, ಸಕ್ರಿಯ ಸದಸ್ಯತ್ವ ಕಾರ್ಯಕರ್ತರುಗಳು ಅಂತಕ್ಕಂಥದ್ದನ್ನ ನಾನು ಮಿಸ್ಡ್ ಕಾಲ್ ಕ್ಯಾಂಪೇನ್ನಲ್ಲಿ ಈಗಾಗಲೇ ಒಂದು ಮನವಿಯನ್ನು ನಮ್ಮ ಅಭ್ಯರ್ಥಿಗಳಿಗೆ ಇಡೀ ರಾಜ್ಯಾದ್ಯಂತ ಒಂದು ವಿಚಾರವನ್ನು ಹೇಳಿರ್ತಕ್ಕಂಥದ್ದು.
ಮಿಸ್ಡ್ ಕಾಲ್ ಕೊಡ್ತಕ್ಕಂಥವನು ಆ್ಯಕ್ಟಿವ್ ಮೆಂಬರ್ ಆಗಲಿಕ್ಕಾಗೋದಿಲ್ಲ. ಫಾರ್ಮನ್ನು ಮಿಸ್ಡ್ ಕಾಲ್ ಕೊಡ್ತಾ ಇದ್ದಂಗೆ ಒಂದು ಫಾರ್ಮ್ ಬರುತ್ತೆ, ಆ ಫಾರ್ಮ್ನ ಫಿಲ್ ಮಾಡಿ ಅದರಲ್ಲಿ ರಿಜಿಸ್ಟ್ರೇಷನ್ ಪಡ್ಕೊಂಡವನು ಮಾತ್ರ ಜನತಾದಳ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಹೊರಹೊಮ್ಮತಕ್ಕಂಥದ್ದಾಗತ್ತೆ. ಹಾಗಾಗಿ ನಾನು ಎಲ್ರಿಗೂ ಒಂದೇ ಮಾತು ಹೇಳಿದ್ದೇನೆ, ಸಂಪೂರ್ಣವಾಗಿ ಮಿಸ್ಡ್ ಕಾಲ್ ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಕನಿಷ್ಠ ಪಕ್ಷ ನಾವು 50 ಲಕ್ಷ ಗುರಿಯನ್ನು ಮುಟ್ಟಬೇಕು, ಅದನ್ನು ದಾಟಬೇಕು ಅಂತಕ್ಕಂಥದ್ದನ್ನ ಇಟ್ಕೊಂಡೆ ನೋಟಿದ್ದೇವೆ. ಇದು ಮಿಸ್ಡ್ ಕಾಲ್ ಕೊಡ್ತಕ್ಕಂಥದ್ದು ಒಂದು ಭಾಗ. ಆದರೆ ಈಗ ಒಂದು ಉದಾಹರಣೆಗೆ 100 ಕ್ಷೇತ್ರ ಅಂತ ಅಂದ್ಕೊಳ್ಳೋಣ. ಒಂದೊಂದು ಕ್ಷೇತ್ರದಲ್ಲಿ ನಾವು 25,000 ಜನ ಆ್ಯಕ್ಟಿವ್ ಮೆಂಬರ್ಸ್ನ ನಾವು ಮಾಡಿದಂಥ ಸಂದರ್ಭದಲ್ಲಿ ಅದು 25 ಲಕ್ಷ ಆಗುತ್ತೆ. 100 ಕ್ಷೇತ್ರಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ. ಇನ್ನು ಮಿಕ್ಕಂಥ ಕ್ಷೇತ್ರದ್ದು ನಾನು ಮಾತಾಡ್ತಾ ಇಲ್ಲ. ಆ 100 ಕ್ಷೇತ್ರದಲ್ಲಿ 25 ಲಕ್ಷ ನೀವು ಆ್ಯಕ್ಟಿವ್ ಮೆಂಬರ್ಸ್ನ ಮಾಡಿದಂಥ ಸಂದರ್ಭದಲ್ಲಿ ಕೊನೆಯದಾಗೆ ಒಂದು ಅಂತಿಮವಾದಂಥ ಒಂದು ದೊಡ್ಡ ಬೃಹತ್ ಸಮಾವೇಶ, ಕಾರ್ಯಕರ್ತರ ಒಂದು ಸಭೆ, ಒಂದು ದಕ್ಷಿಣದಲ್ಲಿ ಮತ್ತು ಇನ್ನೊಂದು ಉತ್ತರದಲ್ಲಿ, ಎರಡು ಕಡೆ ಒಂದು ದೊಡ್ಡ ಸಭೆಯನ್ನು ಅಂತಿಮವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರ ಮಾರ್ಗದರ್ಶನ ಮತ್ತು ಅವರ ನಾಯಕತ್ವದ ಅಡಿ ಆ ದೊಡ್ಡ ಸಮಾವೇಶವನ್ನು ಮಾಡಿ ಅಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಗುರುತಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮೂಲಕ ನಿರಂತರವಾಗಿ ನಿಮ್ಮ ಜೊತೆ ಫೋನ್ನಲ್ಲಿ ಟಚ್ಚಲ್ಲಿ ಇರ್ತಕ್ಕಂಥದ್ದು, ಯಾವುದೇ ಪಕ್ಷದ ಆಗುಹೋಗುಗಳಿರ್ಬೋದು, ಹಬ್ಬ ಹರಿದಿನಗಳಿರ್ಬೋದು, ನಿಮ್ಮ ನಾಯಕರುಗಳು ಸನ್ಮಾನ್ಯ ಕುಮಾರಣ್ಣವರು, ದೇವೇಗೌಡರು ಸಾಹೇಬ್ರ ಧ್ವನಿಯನ್ನು ನಿಮಗೆ ಒಂದು ವಾಯ್ಸ್ ಕಾಲ್ ಕೇಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಟೆಕ್ನಾಲಜಿಯನ್ನು ಅಳವಡಿಕೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಚಿಂತನೆಯನ್ನು ಮಾಡ್ತಾ ಇದ್ದೇವಣ್ಣ. ದಯಮಾಡಿ ಅದಕ್ಕೆ ಪೂರಕವಾಗಿ ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ಶ್ರಮ, ಯಾಕೆಂದ್ರೆ ಜಾಸ್ತಿ ಹೊತ್ತು ತಗೊಬಿಟ್ಟಿದ್ದೀನಿ, ಟೈಮ್ ಸುಸ್ತಾಗಿದ್ದೀರಿ ಬಹುಶಃ ತಾವುಗಳು ನನ್ನ ಮಾತು ಕೇಳಿ. ಹಾಗಾಗಿ ನಾನು ಇನ್ನೂ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಎಲ್ಲ ಹಾಗೂ ವೇದಿಕೆ ಮುಂಭಾಗದಲ್ಲಿ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರಾಮಾಣಿಕವಾದಂಥ ಪ್ರಯತ್ನಕ್ಕೆ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸ್ತಾ, ಇದು ಕೇವಲ ಇಲ್ಲಿಗೆ ಮುಕ್ತಾಯ ಆಗ್ತಕ್ಕಂಥ ಸಭೆ ಅಲ್ಲ, ಇದು ಪ್ರಾರಂಭಿಕ ಹಂತದ ಮೊದಲನೆಯ ಸಭೆ. ಇನ್ನು 3 ವರ್ಷಗಳ ಕಾಲ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ನಾವೆಲ್ಲರೂ ಎದುರು ನೋಡ್ತಾ ಇದ್ದೇವೆ. ಇನ್ನೂ ಒಂದಲ್ಲ ಹಲವಾರು ಬಾರಿ ನಿಮ್ಮ ಕ್ಷೇತ್ರಕ್ಕೆ ಬರ್ತೇನೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ನಿಮ್ಮನ್ನ ದಡವನ್ನು ಮುಟ್ಟಿಸ್ತಕ್ಕಂಥ ಕೆಲಸ ಸುಧಾಕರ್ ಶೆಟ್ಟರ್ ಜೊತೆ ನಿಖಿಲ್ ಕುಮಾರಸ್ವಾಮಿನೂ ಇರ್ತಾನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕ್ಷೇತ್ರದ ಪದಾಧಿಕಾರಿಗಳು, ಕಾರ್ಯಕರ್ತರು, ಮುಖಂಡರುಗಳು, ಎಲ್ಲ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರುಗಳು, ಹೆಣ್ಮಕ್ಳು, ಸದಸ್ಯರು, ನಿಮ್ಮೆಲ್ರಿಗೂ ಸೇರಿ ವಂದಿಸಿ ಕೊನೆಯದಾಗೆ ಮತ್ತೊಮ್ಮೆ ಸುಧಾಕರಣ್ಣನಿಗೆ ಇವತ್ತು ಭಾಳ ಅರ್ಥಪೂರ್ಣಕವಾದಂಥ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ಅತ್ಯಂತ ಶಿಸ್ತುಬದ್ಧ. ನಾನು ಬಾದಾಮಿ ಆದಮೇಲೆ ಇಲ್ಲೇ ನೋಡಿದ್ದ ಶಿಸ್ತು. ಹಾಗಾಗಿ ಭಾಳ ಸಂತೋಷ ತಂದುಕೊಟ್ಟಿದ್ದೀಯಣ್ಣ. ಈ ಶಿಸ್ತು ಬಹುಶಃ 224 ಕ್ಷೇತ್ರದಲ್ಲೂ ಕೂಡ ಪಾಲಿಸ್ತಕ್ಕಂಥದ್ದಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಕೂಡ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾನು ಅಂದ್ಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ನಮ್ಮ ಕ್ಷೇತ್ರವನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಶ್ರೀಯುತ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಬಂದಿರತಕ್ಕಂಥ